ಶ್ರೀ ವೃಂದಾವನ ಗೋಶಾಲೆಯಲ್ಲಿ ಇದ್ದೀವಿ. 200ಕ್ಕೂ ಹೆಚ್ಚಿನ ತಳಿಗಳು ಕೂಡ ಇಲ್ಲಿ ಕಾಣಸಿಗುತ್ತೆ. ಸರ್, ನೀವು ಒಂದ್ ಮಾತಂದ್ರೆ, ನಾನು ಡಿಪ್ರೆಷನ್ ಅಲ್ಲಿ ಇದ್ದೆ, ಅದರಿಂದ ಹೊರಗೆ ಬರೋಕೆ ಅಂತ ಗೋಶಾಲೆಯನ್ನ ಮಾಡಿದೆ ಅಂತ. 2016ರಲ್ಲಿ ನನ್ನ ತಾಯಿ ತೀರ್ಕೊಂಡ್ರು. ಆಗ ಒಂಥರ ತುಂಬ ಡಿಪ್ರೆಷನಲ್ಲಿ ಇತ್ತು. ಅದಾಗಿ 6 ತಿಂಗಳಿಗೆ ಗೋಶಾಲೆ ಶುರು ಮಾಡಿದೆ. ಅವಾಗಿಂದ ಈ ತಾಯಿಗಳ ಸೇವೆಯಿಂದ ನಾನು ಆ ಡಿಪ್ರೆಷನಿಂದ ಆಚೆ ಬರೋಕ್ಕಾಯ್ತು. ನಮ್ಮ ಹತ್ರ ಬಂದಾಗ ಇಂಜೂರ್ಡ್ ಆಗಿ ಬಂದಿರತ್ತೆ, ಅದನ್ನ ನಾವು ಟ್ರೀಟ್ಮೆಂಟ್ ಕೊಟ್ಟು ನಡೆಸುವಂಥದ್ದು. ಐರನ್ ರಾಡಿಂದ ಅವ್ರದ್ದು ಕಾಲು ಸೊಟ್ಟಾಗಿರೋ ಹಸುಗಳಿದೆ ಅಲ್ಲಿ. ಈ ಥರ ಬೆಂಕಿ ಬಿದ್ದಿದೆ ಅಂತ ಯಾರೋ ಫೋನ್ ಮಾಡಿದ್ರು. ಸೊ ಹಾಗಾಗಿ ನಾವು ಎತ್ಕೊಂಬರ್ದೆ ಹೋದ್ರೆ ಅವ್ರಿಗೆ ಇದು ಇಷ್ಟು ಅನುಭವಿಸ್ತಾ ಇದೆ, ಇಷ್ಟು ಒದ್ದಾಡ್ತಾ ಇದೆ, ಹೊಡೆಯೋದಕ್ಕೆ ಸ್ಲಾಟರ್ಗೆ ಕೊಟ್ಬಿಡ್ತೀನಿ ಅಂತಂದ್ರು. ಇಲ್ಲ, ನಾವು ಬೇಡ, ನಮಗೆ ಕೊಡಿ, ನಾವು ಸಾಕ್ತೀವಿ ಅಂತೇಳಿ ತಿಂಗಳಿಗೆ 25,000 ರೂಪಾಯಿ ಇದು ಟ್ರೀಟ್ಮೆಂಟಿಗೆ ಸ್ಪೆಂಡ್ ಮಾಡ್ತಾ ಇದ್ವಿ. ಸರ್, ಇದೆಷ್ಟೆಲ್ಲ ಖರ್ಚುಗಳು ಹೇಗೆ ನಿಭಾಯಿಸ್ತೀರಾ ಸರ್ ನೀವು? ಎವ್ರಿ ಮಂತ್ ಆ್ಯಕ್ಚುಲಿ 3 lakhs ಮೇಲೆ ಇದಾಗ್ತದೆ, ಕಾಸ್ಟ್ ಆಗ್ತದೆ. ಮತ್ತು ಇದು ನಮ್ಮ ಸ್ವಂತ ಜಾಗನೂ ಅಲ್ಲ. ಇವಾಗ ಇಲ್ಲಿರೋರು ಕೂಡ ಇದಕ್ಕಿದ್ದಂಗೆ ನೀವು ಈ ಜಾಗ ಇನ್ನೊಬ್ರಿಗೆ ಕೊಡ್ತೀವಿ, ನೀವು ಹೋಗಿ ತಂದರೆ ನಮ್ಗೆ ಬೇರೆ ಆಪ್ಷನ್ ಇಲ್ಲ. ನಮಸ್ತೆ, ಕರ್ನಾಟಕ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ರಾಮುಹಳ್ಳಿಯಲ್ಲಿರುವಂತಹ ಶ್ರೀ ವೃಂದಾವನ ಗೋಶಾಲೆಯಲ್ಲಿ ಇದ್ದೀವಿ. ಈ ಗೋಶಾಲೆಯಲ್ಲಿ ಏನಾಗ್ತಿದೆ ಅಂತಂದ್ರೆ, ಇಲ್ಲಿ ನೋಡ್ತಿರ್ಬೋದು ನೀವು, 200ಕ್ಕೂ ಹೆಚ್ಚಿನ ತಳಿಗಳು ಕೂಡ ಇಲ್ಲಿ ಕಾಣಸಿಗುತ್ತೆ. ಸೊ ಇಲ್ಲಿ ಓನರ್ ಯಾರು, ಈ ಮಾಲೀಕರು ಯಾರು, ಹೇಗೆ ಅವರು ಈ ಗೋಗಳನ್ನ ಸಾಕ್ತಾರೆ, ಮತ್ತೆ ಏನನ್ನ ಕೊಡ್ತಾರೆ, ಅವ್ರ ಹೆಸರೇನು, ಈ ಪ್ರೊಫೆಷನಲ್ಗೆ ಯಾಕೆ ಅವರು ಬಂದ್ರು ಅನ್ನೋದ್ರ ಬಗ್ಗೆ ಎಲ್ಲಾ ಮಾಹಿತಿಯನ್ನ ನಾವು ಇವತ್ತು ಅವ್ರ ಬಾಯಲ್ಲೇ ತಿಳ್ಕೊಳ್ಳೋಣ. ಬನ್ನಿ ಸರ್. ನಮಸ್ತೆ. ನಮಸ್ತೆ ಸರ್, ನಿಮ್ ಹೆಸರು? ನನ್ನ ಹೆಸರು ಕಿರಣ್ ಕುಮಾರ್ ಅಂತ. ಓಕೆ ಸರ್, ನೀವು ಗೋಶಾಲೆನ ನಡೆಸೋಕೆ ಕಾರಣ ಏನು? ಯಾಕೆ ಈ ಪ್ರೊಫೆಷನ್ಗೆ ಬಂದ್ರಿ? ಗೋಶಾಲೆ ನಡ್ಸಕ್ ಶುರು ಮಾಡಿದ್ದು 2016ರಲ್ಲಿ ನನ್ನ ತಾಯಿ ತೀರ್ಕೊಂಡ್ರು. ಆಗ ಒಂಥರ ತುಂಬ ಡಿಪ್ರೆಷನಲ್ಲಿ ಇದ್ದೆ. ಅದಾಗಿ 6 ತಿಂಗಳಿಗೆ ಗೋಶಾಲೆ ಶುರು ಮಾಡಿದೆ. ಅವಾಗಿಂದ ಈ ತಾಯಿಗಳ ಸೇವೆಯಿಂದ ನಾನು ಆ ಡಿಪ್ರೆಷನಿಂದ ಆಚೆ ಬರೋಕ್ಕಾಯ್ತು. 6 ಹಸುವಿಂದ ಶುರು ಆಗಿದ್ದು, ಈಗ 140+ ಹಸುಗಳು ಆಗಿದೆ. ಯಾವ ರೀತಿ ತಳಿಗಳಿದೆ ಸರ್ ಇಲ್ಲಿ? ಇಲ್ಲಿ ಹಳ್ಳಿಕಾರು, ಮಲ್ನಾಡ್ ಗಿಡ್ಡ, ಅಮೃತಮಾಲು, ಸಾಯಿವಾಲು, ಗಿರ್ರು, ಮತ್ತೆ ಕಾಂಕ್ರೇಜು, ಈ ತರ 9 ತಳಿಗಳಿದೆ. ಓಕೆ ಸರ್, ಅದು ಹುಲ್ಲು ಆಗಿರ್ಲಿ ಅಥವಾ ಅದಕ್ಕೆ ಬೇಕಾಗಿರೋ ಫುಡ್ ಆಗಿರ್ಲಿ, ಯಾವ ರೀತಿ ನೀವು ತರಿಸ್ತೀರಾ ಅಥವಾ ಏನು, ಹೇಗೆ ತರಿಸ್ತೀರಾ? ಇಲ್ಲಿ ನಾವೇ 1.5-2 ಎಕರೆಯಲ್ಲಿ ನಾವೇ ತಮ್ಮಟ್ಟು ಹಸುಗಳು ಬೆಳಿತೀವಿ. ಅದು ಸಾಕಾಗೋದಿಲ್ಲ ತಮ್ಮ ಪ್ರತಿ 4 ದಿನಕ್ಕೆ 15,000ಕ್ಕೆ ಆಗುವಷ್ಟು ಹಸುಗಳು ತರಿಸ್ತೀವಿ. ಈಗ ಹುಲ್ಲು ಸ್ಟೋರ್ ಮಾಡ್ತಾ ಇದೀವಿ ತಂದ್ಬಿಟ್ಟು, ಒಣ ಹುಲ್ಲು, ಡ್ರೈ ಗ್ರಾಸ್. ಸೊ ಡ್ರೈ ಗ್ರಾಸ್ ಇವಾಗ 8-9 ಲಕ್ಷಕ್ಕೆ ಈಗ ಡ್ರೈ ಗ್ರಾಸ್ ಸ್ಟೋರ್ ಮಾಡ್ಕೊಬೇಕು. ನೆಕ್ಸ್ಟ್ 6 ತಿಂಗಳು ನಮಗೆ ಹಸುಗಳು ಅಷ್ಟು ಬೇಗ ಸಿಗೋದಿಲ್ಲ, ಬಿಸಿಲು ಜಾಸ್ತಿ ಆಗೋದ್ರಿಂದ. ಸೊ ಹಾಗಾಗಿ ಡ್ರೈ ಗ್ರಾಸ್ ಸ್ಟೋರ್ ಮಾಡ್ಕೊಂಡ್ರೆ ಮಾತ್ರ ಹಸುಗಳಿಗೆ ಇನ್ನೊಂದಾಗತ್ತೆ. ಯಾವ ತರ ಹಿಂಡಿ ಆಗಿರ್ಬೋದು, ಯಾವ ತರ ಕೊಡ್ತೀರಾ ಸರ್ ಅದು? ಸೊ ಬೆಳಿಗ್ಗೆ ಒಂದು ರೌಂಡ್ ಇಂಡಿ ಬೂಸ ಹಾಕ್ತೀವಿ. ಆಮೇಲೆ ಹಸುಗಳೆಲ್ಲ ಆಚೆ ಕಡೆ ತಂದ್ಬಿಟ್ಟು ಹುಲ್ ಮೇಯಕ್ಕೆ ಹೋಗುತ್ತೆ. ಹುಲ್ ಮೇಯಕ್ಕೆ ಹೋಗಿ ಮಧ್ಯಾಹ್ನ 2:30 ವಾಪಸ್ ಬರುತ್ತೆ. ಮತ್ತೆ ಇನ್ನೊಂದು ರೌಂಡ್ ಹಸುಗಳು ಹಾಕ್ತೀವಿ. ಮತ್ತೆ ಸಾಯಂಕಾಲ ಇಂಡಿ ಬೂಸ ಹಾಕ್ತೀವಿ. ಮತ್ತೆ ರಾತ್ರಿ ಮಲ್ಕೊಬೇಕಾದ್ರೆ ಇನ್ನೊಂದು ರೌಂಡು ಹುಲ್ ಹಾಕ್ಬಿಟ್ಟು, ಒಣ ಹುಲ್ ಹಾಕ್ಬಿಟ್ಟು ಅಳಗಿಸ್ತೀವಿ. ಈ ಥರ ಒಂದು 4-5 ಸಲ ಅದು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಹಾಕಬೇಕಾಗುತ್ತೆ. ಸರ್, ಒಮ್ಮೆ ತೋರಿಸ್ತೀರಾ ಹೇಗಿದೆ, ಏನು ಎತ್ತ, ಯಾವ ತಳಿ ಯಾವುದು ಅಂತ? ಖಂಡಿತ ಬನ್ನಿ. ಇದ್ರ ಬ್ರೀಡು ರಾಜಸ್ಥಾನ್ ಬ್ರೀಡ್ ಇದು. ಓಕೆ. ಸೊ ರಾಜಸ್ಥಾನು, ಇದಕ್ಕೆ ಯಾವ ತರ ಫುಡ್? ಅದೇ ಸೇಮ್ ಹಸಿ ಹುಲ್ಲು, ಒಣ ಹುಲ್ಲು, ಇಂಡಿ ಬೂಸ ಈ ತರ ಹಾಕ್ತಿವಿ. ಇದು ಇನ್ನೊಂದು, ಇದು ಕೂಡ ರಾಜಸ್ಥಾನ್ ಬ್ರೀಡು. ಹೆಸರು ಬ್ರೀಡ್ ಹೆಸರು ರಾಟಿ ಅಂತ. ರಾಟಿ ಅದು ಗುಜರಾತಿನ ಇರ್ರಸು. ಇದು ನಮ್ಮ ಸ್ಟೇಟಿನ ಹಳ್ಳಿಕಾರ್ ಬ್ರೀಡ್. ಇದು ಅಂದ್ರೆ ಹಳ್ಳಿಕಾರ್ ಬ್ರೀಡ್ಗೆ 1200 ವರ್ಷದ ಇತಿಹಾಸ ಇದೆ. ಇಡೀ ಭಾರತದಲ್ಲಿ 1-2-3 ಬ್ರೀಡ್ ಮಾತ್ರ ಇದ್ದಿದ್ದು.
ತುಂಬಾ ವರ್ಷ ಹಳ್ಳಿಕಾರು. ಇತಿಹಾಸದಲ್ಲಿ ಹಳ್ಳಿಕಾರ್ ಒನ್ ಆಫ್ ದ ತಂದ್ಬಿಟ್ಟು ಓಲ್ಡೆಸ್ಟ್ ಬ್ರೀಡ್ ಆಫ್ ಇಂಡಿಯಾ. Yes. ಸೊ ಇದು ನಮ್ಮ ಸ್ಟೇಟ್ ಬ್ರೀಡು. ತುಂಬಾ ಸಣ್ಣ ಇರತ್ತೆ, ಉದ್ದ ಇರತ್ತೆ, ತುಂಬಾ ಅಥ್ಲೆಟಿಕ್ ಇರುತ್ತೆ. ಸೊ ಇದರ ಸ್ಪೀಡ್ ನ ಯಾರು ಮ್ಯಾಚ್ ಮಾಡಕ್ಕಾಗಲ್ಲ. Okay. ಆ ಮಟ್ಟಕ್ಕೆ ನಮ್ಮ ಸ್ಟೇಟ್ ಬ್ರೀಡು. ಆ ಕಡೆ ಇದರ ಗಿಡ್ಡ, ಬನ್ನಿ sir. ಮಲ್ನಾಡ್ ಗಿಡ್ಡ, ಸಾಯಿವಾಲು. ಸೊ ಇದೆಲ್ಲ ಸಾಯಿವಾಲು. Okay. ಇದು ಆಂಧ್ರ ಬ್ರೀಡು. ಯಾವ್ದಿದ? ಇದು ಇಲ್ಲಿ ನಾವು ಗೋಶಾಲೆಯಲ್ಲಿ ಧನ್ವಂತರಿ ಹೋಮ, ಮೃತ್ಯುಂಜಯ ಹೋಮ ಆಗತ್ತೆ. ಹೋಮ ಕೂಡ ಮಾಡ್ತೀರಾ? ಹೋಮಕುಂಡ ಇದೆ ಇದು. Okay. ಎವ್ರಿ ಮಂತ್ ಧನ್ವಂತರಿ ಹೋಮ, ಮೃತ್ಯುಂಜಯ ಹೋಮ ಮಾಡ್ತೀವಿ ಪ್ರತಿ ತಿಂಗಳು. ಪ್ರತಿ ತಿಂಗಳು. ಹ್ಮ್. ಈ ಭಸ್ಮದಿಂದ ಹಾ. ನಾವು ಕುಡಿಯೋ ನೀರಿಗೆ ಮತ್ತೆ ಆಲ್ಕಲೈನ್ ವಾಟರ್ಗೆ, ತರಕಾರಿ ತೊಳೆಯೋ ಲಿಕ್ವಿಡ್, ಇದೆಲ್ಲ ಇದರಿಂದ ತಯಾರಿಸ್ತೀವಿ. Okay. ಸೊ ಇಲ್ಲಿ ಆಗುವಂಥದ್ದು, ಅದಕ್ಕೆ ಬೇಕಾದಂತ ಸಮಿತಿಗಳು, ಸಾಮಗ್ರಿಗಳೆಲ್ಲ ಇರುತ್ತೆ. ಅಂದ್ಬಿಟ್ಟು ಹೋಮ ಕುಂಡ ಇಲ್ಲಿದೆ. ಸೊ 5x5 ಅಡಿ ಹೋಮಕುಂಡ, ತುಂಬಾ ದೊಡ್ಡ ಹೋಮಕುಂಡ. ಸೊ ಇಲ್ಲಿ ಮತ್ತೆ ಹಳ್ಳಿಕಾರ್ ಇದೆ. ಇದು ಇದರಿಗೆ ಮಲ್ನಾಡ್ ಗಿಡ್ಡ. ಹಳ್ಳಿಕಾರ್ ಇದು ಮಲ್ನಾಡ್ ಗಿಡ್ಡ. ಇದು ಮಲ್ನಾಡ್ ಗಿಡ್ಡ. ಸೊ ಇದು ಹಳ್ಳಿಕಾರು. ಅಲ್ಲಿ ಒಂದು ಬೆಳ್ಳಗಿದೆಯಲ್ಲ, ಅದೊಂದು ಅಮೃತ ಮಾಡು ಬ್ರೀಡು. ಓಕೆ. ಸೊ ಈ ತರ ಡಿಫ್ರೆಂಟ್ ಬ್ರೀಡ್ಸ್ ಇದೆ. ಒಂದು 8 ರಿಂದ 9 ಬ್ರೀಡ್ಸ್ ಮೇಂಟೈನ್ ಮಾಡ್ತೇವೆ. ಮ್ಯಾಕ್ಸಿಮಮ್ ಇಂಜೋರ್ಡ್ ಹಸುಗಳು ನಮ್ಮ ಹತ್ರ ಬಂದಾಗ ಇಂಜೋರ್ಡ್ ಆಗಿ ಬಂದಿರತ್ತೆ. ಅದನ್ನ ನಾವು ಟ್ರೀಟ್ಮೆಂಟ್ ಕೊಟ್ಟು ನಡೆಸುವಂತದ್ದು. ಹಾಲು ಕೊಡೋ ಹಸುಗಳನ್ನ ಇಟ್ಕೊಂಡು ಸಾಕಲ್ಲ ನಾವು. ಅಂದ್ರೆ ಹಾಲು ಕೊಡೋದು ಬೇರೆ ಯಾರು ಬೇಕಾ ಇಟ್ಕೊಂಡು ಸಾಕ್ತಾರೆ. ಹಾಲು ಕೊಡದೇ ಇರೋ ಹಸುಗಳು ಸೊ ಇಟ್ಕೊಂಡು ಸಾಕ್ತೀವಿ ನಾವು. ಸರ್ ಆಗ್ಲೇ ಹೇಳ್ತಿದ್ರಿ ಯಾವ್ದು ಬೆಂಕಿ ಅವಘಡ ಅಂತ ಹೇಳಿ, ಅದನ್ನ ಒಮ್ಮೆ ತೋರಿಸಬಹುದಾ ನೀವು? ಸೊ ಅದಲ್ಲಿದೆ, ಬನ್ನಿ ತೋರಿಸ್ತೀವಿ. ಸೊ ನಮ್ಮಲ್ಲಿ ಬಂದಿರುವಂತ ಹಸುಗಳಲ್ಲಿ ಐರನ್ ರಾಡ್ ಇಂದ ಹೊಡೆದು ಕಾಲ್ ಸೊಟ್ಟಾಗಿರೋ ಹಸುಗಳಿದೆ ಅಲ್ಲಿ. ಸೊ ಈ ತರ ಬರ್ಬೇಕಾದ್ರೆ ನಮ್ಗೆ ಈ ತರ ಆಕ್ಸಿಡೆಂಟ್ ಆಗಿದೆ, ಇಂಜೂರ್ಡ್ ಆಗಿದೆ ಅಂತ ಅಂದ್ಬಿಟ್ಟು ಫೋನ್ ಬರುತ್ತೆ. ಆಗ ಆಂಬುಲೆನ್ಸ್ ಎಲ್ಲ ಕರೆಸಿ ನಾವು ಡಾಕ್ಟರ್ನ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಮಾಡಿ ವಾಪಸ್ ಕರ್ಕೊಂಡ್ ಬರ್ತೀವಿ. ಈ ತರ ಎಲ್ಲ ಕರುಗಳು ಎಷ್ಟೇ ದೊಡ್ಡದಾದ್ರೆ ಕೂಡ ಅವ್ರ ಅಮ್ಮನ ಹತ್ರ ಹಾಲು ಕುಡಿಯುತ್ತೆ. ಸೊ ನಾವಿಲ್ಲಿ ಹಾಲು ತೆಗೆಯೋದೇ ಇಲ್ಲ. ಹಾಲಿಗೋಸ್ಕರ ಅಲ್ಲ, ಹಾಲಿಗೋಸ್ಕರ ಅಲ್ಲ, ಅದು ಅದಕ್ಕೆ ಇಷ್ಟ ಬಂದಂಗೆ ಅಮ್ಮ ಮಗು ಜೊತೆ ಒಟ್ಟಿಗೆ ಇರುತ್ತೆ. ಸೊ ಹಾಗಾಗಿ ಅದು ಇದು ಒಂದ್ ರೀತಿ ಸೇವೆ. ಹಾಗಾದ್ರೆ ಸೇವೆನೆ. ಯಾಕಂದ್ರೆ ಹಾಲಿನ ಬಿಸ್ನೆಸ್ ಮಾಡಬಾರ್ದು ಅನ್ನೋದೇ ನಮ್ಮ ಫಸ್ಟ್ ಪ್ರಿನ್ಸಿಪಲ್. ಹುಟ್ಟಿರೋ ಮಗುಗೆ ಹೊಟ್ಟೆ ಪೂರ್ತಿ ಹಾಲು ಕುಡಿಬೇಕು. ಆ ಮಗು ಹುಟ್ಟಿ 1 ವರ್ಷ ಆಯ್ತು, ಆದ್ರೂ ಇನ್ನು ಅಮ್ಮನ ಹತ್ರ ಹಾಲು ಕುಡಿತಾ ಇದೆ. ಸೊ ಹಾಗಾಗಿ ನಮ್ ಕಡೆ ಏನು ರೆಸ್ಟ್ರಿಕ್ಷನ್ಸ್ ಅಂತ ಇರೋದಿಲ್ಲ. ಸೊ ಅದು ಅಮ್ಮ ಮಗು ಒಟ್ಟಿಗೆ ಇರುತ್ತೆ. ಎಷ್ಟು ಬೇಕೋ ಅಷ್ಟಕ್ಕೆ ಹಾಲು ಕುಡಿಸ್ತೀವಿ. ಸೊ ಇದನ್ನೇ ನಾನು ಹೇಳಿದ್ದು, ಬೆಂಕಿ ಅವಘಡದಲ್ಲಿ ಸಿಕ್ಕಿದ್ದು. ಸೊ ಎಲ್ಲಿ ಅವಘಡ ಆಗಿತ್ತು? ಇಲ್ಲೇ ಬೆಂಗಳೂರು ಹತ್ರನೇ ಒಂದು 25-30 ಕಿಲೋಮೀಟರ್ ಅಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ರು ಇತ್ಕೊಂಡಿದ್ರು ರೈತರು. ಈ ತರ ಬೆಂಕಿ ಬಿದ್ದಿದೆ ಅಂತ ಯಾರೋ ಫೋನ್ ಮಾಡಿದ್ರು. ಸೊ ಹಾಗಾಗಿ ನಾವ್ ಎತ್ಕೊಂಬರ್ದೆ ಹೋದ್ರೆ ಅವ್ರಿಗೆ ಇದು ಇಷ್ಟು ಅನುಭವಿಸ್ತಾ ಇದೆ, ಇಷ್ಟು ಒದ್ದಾಡ್ತಾ ಇದೆ, ಇದನ್ನ ಇದಕ್ಕೆ ಕೊಟ್ಬಿಡ್ತೀನಿ ಅಂದ್ಬಿಟ್ಟು, ಅಂದ್ರೆ ಹೊಡೆಯೋದಕ್ಕೆ ಸ್ಲಾಟರ್ಗೆ ಕೊಟ್ಬಿಡ್ತೀನಿ ಅಂತಂದ್ರು. ಇಲ್ಲ ನಾವು ಬೇಡ, ನಮಗೆ ಕೊಡಿ, ನಾವು ಸಾಕ್ತೀವಿ ಅಂತ ಹೇಳಿ ತಿಂಗಳಿಗೆ 25,000 ರೂಪಾಯಿ ಇದು ಟ್ರೀಟ್ಮೆಂಟ್ಗೆ ಸ್ಪೆಂಡ್ ಮಾಡ್ತಾ ಇದ್ವಿ. 2 ವರ್ಷ ಬೇಕಾಯ್ತು. ಇದೆಲ್ಲ ಈಗ ಇಲ್ಲಿ ಬಂದಿರೋದೆಲ್ಲ ತಂದ್ಬಿಟ್ಟು ಹೊಸ ಸ್ಕಿನ್. ಇದೆಲ್ಲ ಹಳೆ ಸ್ಕಿನ್ನು ಹೋಗಿ ಇದೆಲ್ಲ ಹೊಸ ಸ್ಕಿನ್ ಬಂದಿದೆ. ಇದು ಒಂದ್ ಸ್ವಲ್ಪ ಆಗ್ತದೆ, ರಿಕವರಿ ಆಗ್ತದೆ. ಅದೊಂದ್ ಸ್ವಲ್ಪ ಹೀಲಾದ್ರೆ ಬೇರೆ ಹಸುಗಳ ತರ ಈ ಹಸುಗಳನ್ನ ಕೂಡ ನಾವು ಆಚೆ ಕಳಿಸ್ಬೋದು ತಂದ್ಬಿಟ್ಟು ಹುಲ್ ಮೇಯಕ್ಕೆ. ಅರೆ ಒಂಥರ ತುಂಬಾ ಶಾಂತವಾದ ಹಸು ಇದು. ಇದು ಆಂಧ್ರ ಬ್ರೀಡು. ಇದು ಕೂಡ ಬಂದಾಗ ಬಾಡಿ ಎಲ್ಲ ತುಂಬಾ ಇಂಜುರೀಸ್ ಇತ್ತು. ಈಗ ನಾವು ಇಸ್ ಫೈನ್ ಕಂಪೇರಿಟಿವ್ಲಿ. ಇನ್ನ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ. ಆಚೆ ಬಿಟ್ಟಾಗ ಬೇರೆ ಹಸುಗಳ ಜೊತೆ ತಂದ್ಬಿಟ್ಟು ಹೊಡೆದಾಡ್ಕೊಂಡು ಮಾಡ್ತಾನೆ. ಬಟ್ ಇಸ್ ವೆರಿ ಗುಡ್ ಬ್ರೀಡ್. ಒಂದು 5.5 ಅಡಿ ಮೇಲೆ ಬರ್ತಾರೆ ಇವರೆಲ್ಲ.
ಸರ್ ಇದೆಷ್ಟೆಲ್ಲ ಖರ್ಚುಗಳು ಹೇಗೆ ನಿಭಾಯಿಸ್ತೀರಾ ಸರ್ ನೀವು? ಸೊ ನಾವು ಕೆಲವೊಂದು ಹ್ಮ್, ಗೋಮೂತ್ರ ಗೋಮಯದಿಂದ ಕೆಲವೊಂದು ಉತ್ಪನ್ನಗಳನ್ನ ಮಾಡ್ತೀವಿ. ಜೊತೆಗೆ ನಮ್ಮನ್ನ ಈಗ ಲಾಸ್ಟ್ 5-6 ವರ್ಷದಿಂದ ಅಬ್ಸರ್ವ್ ಮಾಡ್ಕೊಂಡು ಬಂದವರು ತುಂಬ ಜನ ಪ್ರತಿ ತಿಂಗಳು 200 ರೂಪಾಯಿ, 300 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ ಥರ ಎವ್ರಿ ಮಂತ್ ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ಆ ಕಾಂಟ್ರಿಬ್ಯೂಷನ್ ಜೊತೆಗೆ ನಮ್ಮ ಗವ್ಯೋತ್ಪನ್ನಗಳನ್ನ ಉಪಯೋಗಿಸ್ಕೊಂಡು ಏನು ಶಾರ್ಟೇಜ್ ಬರುತ್ತೆ ನಮ್ಮ ಸ್ಯಾಲ್ರಿಯಿಂದ ನಾವು ಹಾಕ್ಕೊಂಡು ಮಾಡ್ತಾ ಇದೀವಿ. ನಾವು ಟೀಮಲ್ಲಿ 4 ಜನ ಇದ್ದೀವಿ. ಸೊ ಇಬ್ಬರು ಎಂಪ್ಲಾಯ್ಮೆಂಟಲ್ಲಿದ್ದಾರೆ, ಇಬ್ಬರು ಅವ್ರದ್ದೇ ಆದಂಥ ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಆದಷ್ಟು ಮ್ಯಾಕ್ಸಿಮಮ್ ಇಲ್ಲಿಗೆ ಟೈಮ್ ಕೊಟ್ಟು ಸೊ ನಮ್ಮಿಂದ ಏನಾಗುತ್ತೋ ಅಷ್ಟು ಮಾಡ್ತಾ ಇದ್ದೀವಿ. ಅಕಸ್ಮಾತ್ ಏನಾದ್ರು ಫಂಡ್ಸ್ ಶಾರ್ಟೇಜ್ ಬಿದ್ದು ಅವಾಗ ಎಲ್ಲ ನಾನು ರಿಕ್ವೆಸ್ಟ್ ಮಾಡ್ತೀವಿ, ಫಂಡ್ ಶಾರ್ಟೇಜ್ ಬೀಳ್ತಾ ಇದೆ, ಸ್ವಲ್ಪ ಹೆಲ್ಪ್ ಮಾಡಿ ಅಂತ. ಎವ್ರಿ 6 ತಿಂಗಳಿಗೆ ವಿ ವಿಲ್ ಹ್ಯಾವ್ ದಟ್ ಸಿಚುವೇಶನ್. ಯಾಕಂದ್ರೆ ತಿಂಗಳಿಗೆ ಒಂದು 3 lakhs ಮೇಲೆ ಬೇಕು ನಂಗೆ ಖರ್ಚು. ಇಂಡಿ ಬೂಸಾನೇ 80,000 ಮೇಲೆ ಬೇಕು. ಅದು ಬಿಟ್ಟು ಹಸಿಹುಲ್ಲೆ 75,000 ಆಗುತ್ತೆ. ಮತ್ತೆ ಎಂಪ್ಲಾಯೀಸ್ 9 ಜನ ಇದ್ದಾರೆ. ಸೊ ಅವರ ಸ್ಯಾಲ್ರಿ 1 ಲಕ್ಷ ಮೇಲೆ ಬರುತ್ತೆ. ಮತ್ತೆ ಹುಲ್ಲು, ಈಗ ಒಣ ಹುಲ್ಲೇ ಇವಾಗ 7ರಿಂದ 8 ಲಕ್ಷಕ್ಕೆ ಹಾಕ್ಸ್ತೀವಿ. ಸೊ ಈ ತರ ನಮಗೆ ಆನ್ ಎನ್ ಅವರೇಜ್ ಎವ್ರಿ ಮಂತ್ ಆಕ್ಚುಲಿ 3 lakhs ಮೇಲೆ ಇದಾಗ್ತದೆ, ಕ್ರಾಸ್ ಆಗ್ತದೆ. ಮತ್ತೆ ಇದು ನಮ್ಮ ಸ್ವಂತ ಜಾಗನೂ ಅಲ್ಲ. ಸೊ ನಂಬರ್ ಆಫ್ ಕೌಂಟು ಜಾಸ್ತಿ ಆಗ್ತದೆ. ಈಗ ನಾವೆಲ್ಲರಲ್ಲೂ ಏನು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಅಂದ್ರೆ, ಒಂದು ಅಡಿ ಲೆಕ್ಕದಲ್ಲಿ 10,000 ರೂಪಾಯಿ ಅಂತ ನಾವು ಇದು ಮಾಡ್ತೀವಿ, ಚಾರ್ಜ್ ಮಾಡ್ತೀವಿ, ಒಂದು ಸಪರೇಟ್ ಅಕೌಂಟ್ ಮಾಡ್ತೀವಿ. ಸೊ ನೀವು ಏನು ಕಾಂಟ್ರಿಬ್ಯೂಷನ್ ಕೊಡ್ತೀರಿ ನಮ್ಮ ಸ್ವಂತ ಲ್ಯಾಂಡ್ ಪರ್ಚೇಸ್ ಮಾಡಕ್ಕೆ ಇದರ ದಾನವಾಗಿ, ಸೊ ಸ್ವಂತ ಲ್ಯಾಂಡ್ 2 ವರ್ಷದಲ್ಲಿ ಪರ್ಚೇಸ್ ಮಾಡಿಲ್ಲ ಅಂದ್ರೆ ನಿಮ್ ದುಡ್ಡನ್ನ ಎಲ್ಲಾರ್ಗೂ ವಾಪಸ್ ಕೊಡ್ತೀವಿ. ಸೊ ಸ್ವಂತ ಲ್ಯಾಂಡ್ ಪರ್ಚೇಸ್ ಮಾಡಿ ನಮ್ದೇ ಆದಂತ ಸ್ವಂತ ಜಾಗ ಮಾಡಬೇಕು ಅಂತ 2-3 ಸಲ ಗೋಶಾಲೆನ ಬೇರೆ ಕಡೆಯಿಂದ ಇದ್ ಮಾಡ್ಬೇಕಾಯ್ತು, ಬೇರೆ ಎಲ್ಲೋ ಇತ್ತು. ಎರಡು ಕಡೆಯಿಂದ ಶಿಫ್ಟ್ ಮಾಡ್ಬೇಕಾಯ್ತು. ಅವ್ರು ಇದಕ್ಕಿದಂಗೆ ಇವಾಗ ಇಲ್ಲಿರೋರು ಕೂಡ ಇದಕ್ಕಿದಂಗೆ ನೀವು ಈ ಜಾಗ ಇನ್ನೊಬ್ರಿಗೆ ಕೊಡ್ತೀವಿ ನೀವು ಹೋಗಿ ತಂದ್ರೆ ನಮ್ಗೆ ಬೇರೆ ಆಪ್ಷನ್ ಇರಲ್ಲ. ಸೊ ಹಾಗಾಗಿ ಒಂದು ಆಸ್ ಪರ್ ಅಗ್ರಿಮೆಂಟ್ ಒಂದು 6 ತಿಂಗಳು ನಮಗೆ ಇದು ಸಿಗತ್ತೆ, ಟೈಮ್ ಸಿಗತ್ತೆ ಬೇರೆ ಜಾಗ ನೋಡಿ ಮುಟ್ಟು ಹೋಗೋದಕ್ಕೆ. ಸೊ ಇದು ಬೇಡ, ನಮ್ದೇ ಸ್ವಂತ ಜಾಗ ಮಾಡಿ ಶಿಫ್ಟ್ ಆಗ್ಬೇಕು ಅನ್ನೋದು ಒಂದು ಇದಿದೆ, ಆಸೆ ಇದೆ. ಸೊ ಹಾಗಾಗಿ ಈ ಜನವರಿಯಿಂದ ಅದೊಂದು ಕೆಲಸ ಶುರು ಮಾಡ್ತಾ ಇದೀವಿ. ಯಾರೇ ಆಗ್ಲಿ ನಮ್ ಸ್ವಂತ ಜಾಗ ತಗೊಳಕ್ ಹೆಲ್ಪ್ ಮಾಡಕ್ಕಾದ್ರೆ ಸೊ ನಮ್ಗೆ ಅರ್ಧಕ್ಕರ್ಧ ಟೆನ್ಷನ್ ತಲೆನೋವು ಒಂದ್ ಸ್ವಲ್ಪ ಇದಾಗತ್ತೆ, ಕಡಿಮೆ ಆಗತ್ತೆ. ಈ ಹಾಲನ್ನು ಕೂಡ ಬೇರೆ ಕಡೆ ಮಾರೋದಾಗಿರ್ಲಿ ಯಾವ ಕೆಲ್ಸನೂ ಮಾಡ್ತಾ ಇಲ್ಲ. ಇಲ್ಲ. ಸೊ ನಾವು ಕರುಗಳಿಗೆ ಬಿಟ್ಟಿದ್ದು. ಹೌದು, ಕರುಗಳಿಗೆ ಬಿಡ್ತೀವಿ. ಕೆಲವೊಂದ್ಸಲ ಹಾಲು ಎಕ್ಸ್ಟ್ರಾ ಇದ್ದಾಗ ಹಿಂಡಲೇಬೇಕಾಗತ್ತೆ, ಇಲ್ಲಾಂದ್ರೆ ಅಮ್ಮನಿಗೆ ಇನ್ಫೆಕ್ಷನ್ ಆಗತ್ತೆ. ಆ ಹಿಂಡಿದಾಗ ಯಾರು ಎಂಪ್ಲಾಯೀಸ್ ಇರ್ತಾರೆ, ಯಾರು ಗೋಶಾಲೆಗೆ ಹೊಸದಾಗಿ ಬಂದಿದ್ರೆ ಅವತ್ತಿನ ದಿನ ಎಕ್ಸ್ಟ್ರಾ ಹಾಲಿದ್ರೆ ಅವ್ರಿಗೆ ಹಾಗೆ ಕೊಡ್ತೀವಿ. ಅಂದ್ರೆ ಹಾಲಿನಲ್ಲಿ ಇನ್ಕಮ್ ಮಾಡಲ್ಲ, ಇಷ್ಟಂಕ 1 ರೂಪಾಯಿಯೂ ನಾವು ದುಡ್ಡು ತಗೊಂಡಿಲ್ಲ. ಸೊ ಅದು ಬಿಟ್ಟು ಇನ್ನು ಎಕ್ಸೆಸ್ ಹಾಲು ಇರೋದ್ನೆಲ್ಲ ಅಗ್ರಿಕಲ್ಚರ್ಗೆ ಉಪಯೋಗಿಸ್ತೀವಿ. ಸೊ ಹಾಗಾಗಿ ದೇಶೀಯ ಹಾಲಿಂದ ಪಂಚಗವ್ಯ ಇಂಥದ್ದೆಲ್ಲ ಮಾಡಿ ಅದನ್ನ ಅಗ್ರಿಕಲ್ಚರ್ಗೆ ಮತ್ತೆ ಇದರ ಪರ್ಪಸ್ಗೆ, ಆಯುರ್ವೇದ ಪರ್ಪಸ್ಗೆ ಉಪಯೋಗಿಸ್ತೀವಿ. ಸೊ ಇಲ್ಲಾಂದ್ರೆ ಹಸುವಿನ ಅದಕ್ಕೇನಾದ್ರು ಇದು ಸರಿ ಇಲ್ಲ, ಹೊಟ್ಟೆ ಸರಿ ಇಲ್ಲ ಅಂದ್ರೆ ಅದ್ರ ಟ್ರೀಟ್ಮೆಂಟ್ಗೆ ಉಪಯೋಗಿಸ್ತೀವಿ. ಸೊ ಹಾಗಾಗಿ ಆಚೆ ಸೆಲ್ ಮಾಡಲ್ಲ. ಇಲ್ಲಿ ಯಾವುದೇ ರೀತಿ ಹುಲ್ಲು ಕೂಡ ಬೆಳೆಯಲ್ಲ ನೀವು? ಬೆಳಿತೀವಿ. ಇಲ್ಲಿ 1-1.5 ಎಕರೆ ಅಷ್ಟು ತಂದ್ಬಿಟ್ಟು ಹುಲ್ಲು ಬೆಳಿತೀವಿ, ಆದ್ರೆ ಸಾಕಾಗಲ್ಲ. ಪಕ್ಕದಲ್ಲಿ ಇನ್ನೊಂದು 2 ಎಕರೆ ಜಾಗ ಒಬ್ರು ಕೊಟ್ಟಿದ್ದಾರೆ, ಅಲ್ಲೂ ತಂದ್ಬಿಟ್ಟು ಹುಲ್ಲು ಬೆಳಿತೀವಿ. ಆದ್ರೂ ಸಾಕಾಗಲ್ಲ ಅಂತಾನೆ ಪ್ರತಿ ವಾರ ನಾವು 15,000 ಹುಲ್ಲು ತರಿಸ್ತೀವಿ. ಸರ್, ನೀವ್ ಒಂದ್ ಮಾತಂದ್ರೆ, ನಾನು ಡಿಪ್ರೆಷನ್ ಅಲ್ಲಿ ಇದ್ದೆ, ಅದರಿಂದ ಹೊರಗ್ ಬರೋಕೆ ಅಂತ ಗೋಶಾಲೆಯನ್ನ ಮಾಡ್ದೆ ಅಂತ. ನಿಜಕ್ಕೂ ಅದು ಸರಿ ಆಯ್ತಾ? ಡಿಪ್ರೆಷನ್ ಇಂದ ಹೊರಗ್ ಬಂದ್ರ? ಯಾವ ತರ? ಈಗ ಡಿಪ್ರೆಷನ್ ಇಂದ ಹೊರ ಬರೋದಕ್ಕೆ ದೇಶೀಯ ಇದು ಇದಾಯ್ತು. ಇವಾಗ ನಿಮ್ ಹಿಂದೆಗಡೆ ಒಂದು ಹಸು ಇದೆ. ಇವು ನಮ್ಮ ಗೋಶಾಲೆ ಶುರು ಮಾಡಿದಾಗ ಇದರ ತಾಯಿ ಅಂದ್ರೆ ಫಸ್ಟ್ ತಾಯಿ ಬಂದವಳು ಇವಳು. ಇವಾಗೆ ನಮ್ ತಾಯಿ ಹೆಸರು ಇಟ್ಟೆ, ಚಂದ್ರಲೇಖ ಅಂತ. ಸೊ ಈ ತಾಯಿ ಹತ್ರ ನನ್ನ ತಾಯಿ ಅಂತಾನೆ ನನ್ನ ಎಲ್ಲಾ ದುಃಖಗಳನ್ನೆಲ್ಲ ತಂದ್ಬಿಟ್ಟು ಹಂಚ್ಕೊಳಕ್ ಶುರು ಮಾಡಿದೆ. ಗೋವಿನ ಜೊತೆಗಿದ್ದಾಗ ಅವ್ರು ಕೊಡುವಂತ ಒಂದು ಇದಿದೆಯಲ್ಲ, ಒಂದು ಎನರ್ಜಿ, ಒಂದು ಪಾಸಿಟಿವ್ ವೈಬ್ಸು ಗೋವಿನ ಜೊತೆ ಇದ್ದವರಿಗೆ ಮಾತ್ರ ಆ ವಿಷಯ ಗೊತ್ತಾಗತ್ತೆ. ಆ ಮಟ್ಟಕ್ಕೆ ಎಲ್ಲಾ ಗೋಗಳು. ಸೊ ನನಗೆ ಒಂದು ತಾಯಿ ಕಳ್ಕೊಂಡಿದ್ದು ದುಃಖಕ್ಕಿಂತ ಇಷ್ಟು ತಾಯಿಗಳು ನನ್ನ ಇಟ್ಕೊಂಡು ಆ ಸಂತೋಷನ ಕೊಟ್ಟಿದ್ದಾರೆ. ಸೊ ನಮ್ಮಲ್ಲೂ ಅಂದ್ರೆ ಲಾಸ್ಟ್ 7 ವರ್ಷದಿಂದ ನಾವು ಕಂಡಿದ್ದೀವಿ, ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಕಂಡಿದ್ದೀವಿ.
ಅದು ಯಾವಾಗ್ಲೇ ಆಗ್ಲಿ ನಮ್ಮಿಂದ ಆಗಲ್ಲ ಅಂತ ಕೂತಾಗ ಅವ್ರು ಬಂದು ನಮ್ಮ ಜೊತೆ ಒಂದ್ 2 ನಿಮಿಷ ನಿಂತ್ಕೊಂಡ್ರೆ ಕೂಡ ವಿ ಫೀಲ್ ದಟ್ ಎನರ್ಜಿ. ಓಕೆ. ಸೊ ಆ ಎನರ್ಜಿಯಿಂದಾನೆ ಎಷ್ಟೋ ಜನಕ್ಕೆ ತುಂಬಾ ಬೇಜಾರಾಗಿರೋರು ಕೂಡ ಅವ್ರು ಹೇಳ್ತಾರೆ, ಗೋಶಾಲೆಯಲ್ಲಿ ಒಂದ್ 10 ನಿಮಿಷ ಇದ್ರೆ ಸಾಕಪ್ಪ, ಮನ್ಸಿಗೆ ನೆಮ್ಮದಿ ಇರುತ್ತೆ. ಯಾಕಂದ್ರೆ ಈ ದೇಶೀಯ ಹಸಿನ ಇದಿದೆಯಲ್ಲ, ಸೆಗಣಿ ಇದೆಯಲ್ಲ, ಸೆಗಣಿ ಇಟ್ಸ್ ಬೈ ನ್ಯಾಚುರಲಿ ಇಟ್ಸ್ ಆನ್ ಆಂಟಿ ಡಿಪ್ರೆಷನ್. ಯಾರಿಗೇ ಆಗ್ಲಿ ಡಿಪ್ರೆಷನ್ ಅಲ್ಲಿ ಇದ್ದವ್ರಿಗೆ ಈ ವಾತಾವರಣದಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡ್ರೆ ಇಟ್ಸ್ ಆನ್ ಆಂಟಿ ಡಿಪ್ರೆಷನ್. ಆ ತರ ಗೋವಿನ ಮಹಿಮೆ ಹೇಳ್ತಾ ಹೋದ್ರೆ ಇನ್ನಷ್ಟು ಇದಾಗ್ತಾ ಇರತ್ತೆ. ಗೋವಿನ ಚರ್ಮದ ಮೇಲೆ ಸ್ವಲ್ಪ ಉಜ್ಜುತ್ತಾ ಇದ್ರೇನೆ ನಿಮಗೆ ಯು ಫೀಲ್ ದಟ್ ಎನರ್ಜಿ. ಅವ್ರು ಕೂಡ ನಿಮ್ಮ ಹತ್ರ ಬಂದು ನಿಂತ್ಕೊಂಡು ಅವ್ರ ಪ್ರತಿ ಸಲನು ಅವ್ರ ಹೆಸರು ಕರ್ದಿಲ್ಲ ಅಂದ್ರೆ ಅವ್ರು ಬಂದು ನಿಮ್ನ ಬಂದು ಇದ್ ಮಾಡ್ತಾರೆ, ಕುದ್ದುತ್ತಾರೆ. ಎಲ್ಲಾರ ಹೆಸರು ಹೇಳಿದ್ರಿ, ನನ್ನ ಹೆಸರು ಕರ್ದಿಲ್ಲ ಅಂತ. ಆ ಮಟ್ಟಕ್ಕೆ ನೋಡಿ, ಇದೆಲ್ಲ ಅಟ್ಯಾಚ್ಮೆಂಟ್ ಬರತ್ತೆ. ಇವ್ರ ಪಾಡಿಗೆ ಬಂದ್ರೆ ಇವ್ರಿಗೆ ಉಸ್ತಾ ಇರ್ಬೇಕು. ಇವ್ರ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋದ್ರಿಂದಾನೆ ವಿ ಫೀಲ್ ದಟ್ ಎನರ್ಜಿ. ಸೊ ಅದು ಅಂದ್ರೆ ಚಿಕ್ಕ ಮಕ್ಳ ಜೊತೆ ಆಟ ಆಡ್ದಂಗಿರುತ್ತೆ ನಮ್ಗೆ. ಆ ಮಟ್ಟಕ್ಕೆ ಸಂತೋಷ ಕೊಡುತ್ತೆ. ಮತ್ತೆ ಎಷ್ಟೋ ಸಲ ದುಃಖದಿಂದ ಕೂತಾಗ ಒಂದು 4-5 ಗೋವುಗಳು ನಮ್ಮ ಹತ್ರ ಬಂದು ಸುಮ್ನೆ ಕೂತ್ಕೊಳತ್ತೆ ಅಷ್ಟೇ, ಏನು ಮಾಡಲ್ಲ. ಅದ್ ಪಕ್ಕದಲ್ಲಿ ಕೂತಿದ್ರೇನೆ ಯಾರೋ ಪಕ್ಕದಲ್ಲಿ ಕೂತಿದ್ದಾರೆ ಸಮಾಧಾನ ಮಾಡೋ ತರನೇ ಇರುತ್ತೆ. ಆ ಫೀಲ್ ಬರುತ್ತೆ. ಮತ್ತೆ ಈ ಶಾಸ್ತ್ರದ ಪ್ರಕಾರನು ಗೋವಿನ 2 ಕಿವಿಯಲ್ಲಿ ತಮ್ಮ ಅಶ್ವಿನಿ ದೇವತೆಗಳಿದ್ದಾರೆ ಅಂತಾರೆ. ನಾವ್ ಏನೇ ಬೇಡ್ಕೊಂಡ್ರೆ ಕೂಡ ಆಗತ್ತೆ ಅಂತ. ಅಥವಾ ನಮ್ಮಲ್ಲೂ ತುಂಬಾ ಅನುಭವಗಳು ಆಗಿದೆ. ಸೊ ಗೋವಿನ ಹತ್ರ ಬಂದು ನಂಗೆ ಈ ತರ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಎಲ್ಲಾ ಅನುಗ್ರಹಗಳು ಅದು ಮಾಡತ್ತೆ. ಎಷ್ಟೋ ಅನುಗ್ರಹಗಳು ಆಗಿದೆ ನಮ್ಮಲ್ಲಿ. ಆ ತರ ಇಲ್ಲಿ ಬಂದವ್ರು ಕೂಡ ಎಷ್ಟೋ ಜನ ಬಂದ್ಬಿಟ್ಟು ಅಕ್ಕಿ ಬೆಲ್ಲ ಹಾಕ್ಬಿಟ್ಟು ಏನೋ ನಮಗೆ ಈ ತರ ಸಮಸ್ಯೆ ಇದೆ, ಈ ತರ ಆಗ್ಬೇಕು ಅಂತ ಬೇಡ್ಕೊಂಡು ಹೋಗಿರ್ತಾರೆ. ಆಗತ್ತೆ. ಮತ್ತೆ ವಾಪಸ್ ಬಂದು ಮತ್ತೆ ಇದ್ರ ಪೂಜೆ ಮಾಡಿ ಪೂಜೆ ಮಾಡಿ ಹೋಗ್ತಾರೆ. ಈ ತರ ಎಲ್ಲಾ ತರದ್ದು ಅಂದ್ರೆ ತಾಯಿ ಹತ್ರ ಹೌ ಮಚ್ ಯು ಫೀಲ್ ಹ್ಯಾಪಿ ಅಂಡ್ ಸೆಕ್ಯೂರ್, ಆ ತರ ಸೆಕ್ಯೂರ್ ಯು ವಿಲ್ ಫೀಲ್ ವಿತ್ ದ ಗೋಸ್. ಓಕೆ. ಯಾರಾದ್ರೂ ಬರ್ಡೇಗಳನ್ನ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಇಲ್ಲಿ ಬರಬಹುದು ಅಂತ ಹೇಳ್ತಿದ್ದೀರಾ ನೀವು? ಖಂಡಿತ. ಬರ್ತಡೇ, ನಿಮ್ಮ ಬರ್ತಡೇ ದಿನ, ಹುಟ್ಟುಹಬ್ಬ ದಿನ ಅನಾಥಾಶ್ರಮ ವೃದ್ಧಾಶ್ರಮಗೆ ಕೊಡೋ ತರ ಯು ಕ್ಯಾನ್ ಕಾಂಟ್ರಿಬ್ಯೂಟ್ ಇಯರ್. ಇಲ್ಲಾಂದ್ರೆ ಒಂದು ಗೋವಿನ ನೀವು ಒಂದು ತಿಂಗಳಿಗೆ ಅಡಾಪ್ಟ್ ಮಾಡ್ಕೊಬೇಕಾದ್ರೆ 2,500 ರೂಪಾಯಿ ಆಗುತ್ತೆ. ಸೊ ನಿಮ್ಮ ಹೆಸರಲ್ಲಿ ಅಕ್ಕಿ ಬೆಲ್ಲ ಹಾಕ್ತಿವಿ. ಇಲ್ಲಾಂದ್ರೆ 1 ವರ್ಷದ ಅಡಾಪ್ಷನ್ ಮಾಡ್ಕೊಬಹುದು, 25,000-30,000 ಆಗುತ್ತೆ. ಇಟ್ಸ್ ಲೈಕ್ ದಿಸ್. ಸೊ ನಿಮಗೆ ಯಾವ ತರ ಮಾಡಕ್ಕಾಗತ್ತೋ ಆ ತರ ಬಂದು ಅವರ್ ಯು ಫೀಲ್. ನಮ್ಮಿಂದ ಏನೂ ಆಗಲ್ಲ ಅಂದ್ರೆ ದಿನಕ್ಕೆ 10 ರೂಪಾಯಿ ತೆಗ್ದಿಡಿ, ನಿಮ್ಮಿಂದ ಎಷ್ಟಾಗತ್ತೋ ಅಷ್ಟು. ಇಲ್ಲಿ ನಮ್ಮ ಯಾರಿಗೂ ನಾವು ಇಷ್ಟು ಬಂದು ಕೆಲಸ ಮಾಡೋದಕ್ಕೆ ನಮಗೇನ್ ಎಂಪ್ಲಾಯ್ಮೆಂಟ್ ಅಂತ ಇಲ್ಲ. ವಿ ಡೋಂಟ್ ಗೆಟ್ ಎನಿಥಿಂಗ್, ಅಂದ್ರೆ ಸ್ಯಾಲ್ರಿ ಅಂತ ಇಲ್ಲ. ಪೆಟ್ರೋಲ್ ಕನ್ವೀನಿಯನ್ಸ್ ಆಲ್ಸೋ ವಿ ಡೋಂಟ್ ಗೆಟ್. ಆದ್ರೂ 30-35 ಕಿಲೋಮೀಟರ್ಸ್ ಎವ್ರಿ ಡೇ ನಾವು ಟ್ರಾವೆಲ್ ಮಾಡ್ತೀವಿ ಅಂದ್ರೆ ಇದರಿಂದ ನಮಗೆ ಆದಂತ ಅನುಕೂಲ, ಸಂತೋಷ ಆ ತರ ಇದೆ. ಓಕೆ. ಇದು ಗಾಣನಾ? ಹೌದು ಮೇಡಮ್, ಇದರ ಗಾಣ. ಹಿಂದಿನ ಕಾಲದಲ್ಲಿ ಎತ್ತುಗಳನ್ನ ತಿರುಗಿಸಿ ಮಾಡ್ತಾ ಇದ್ದಂತ ಎಣ್ಣೆಗಾಣ ಇದು. ಸೊ ಇಲ್ಲಿ ನಾವು ಎತ್ತುಗಳನ್ನ ಕಟ್ಟುತ್ತೀವಿ. ಎತ್ತುಗಳು ಈಗ ಸ್ಟ್ರೈಟ್ ಈಗ ಒಂದ್ ರೌಂಡ್ ಹೊಡಿಯುತ್ತೆ ಹಾಗೆ. ಸೊ ಇಲ್ಲಿ ನಾವು ಇದ್ರ ಬೀಜ, ಕಡಲೆ ಬೀಜ ಇದೆಲ್ಲ ಇಲ್ಲಿ ಹಾಕ್ತಿವಿ. ಸೊ ಇಲ್ಲೇ ನಮಗೆ ಆಯಿಲ್ ಬರುತ್ತೆ. ಇದು ಆಯಿಲ್ ಎಕ್ಸ್ಟ್ರಾಕ್ಷನ್ ಮಾಡಿ ಅದನ್ನ ಫಿಲ್ಟರ್ ಮಾಡಿ ಪ್ರೋಸೆಸ್ ಮಾಡಿ ಮಾಡ್ತೀವಿ. ಇದು ಈ ತರ ಅಂದ್ರೆ ಈಗ ಎಷ್ಟೋ ಕಡೆ ಎಲೆಕ್ಟ್ರಿಕ್ ಗಾಣ ಇದೆ. ಎಲೆಕ್ಟ್ರಿಕ್ ಗಾಣದಲ್ಲೂ ಒಂಚೂರು ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತೆ. ಇದರಲ್ಲಿ ಟೆಂಪ್ರೇಚರ್ ಕಡಿಮೆ ಅಂದ್ರೆ ಕಡಿಮೆ, ಅಂದ್ರೆ ತುಂಬಾ ಕಡಿಮೆ ಆಗುವಂಥದ್ದು. ಎಲ್ಲಾ ಗಾಣಕ್ಕಿಂತ ಶ್ರೇಷ್ಠವಾದ ಗಾಣ ಇದು. ಸೊ ಮತ್ತೆ ನಮ್ಮ ಎತ್ತುಗಳಿಗೆ ಒಂದು ಅಂದ್ರೆ ಎವ್ರಿ ಡೇ ಓಡಾಡೋದ್ರಿಂದ ಅದು ಎಕ್ಸರ್ಸೈಸ್ ಆಗುತ್ತೆ. ಅದು ಕೂಡ ಒಂಚೂರು ಹೆಲ್ದಿ ಆಗಿರುತ್ತೆ. ಎಕ್ಸರ್ಸೈಸ್ ಆಗೋದ್ರಿಂದ ಅದರಲ್ಲಿರುವಂಥ ತುಂಬಾ ಅಗ್ರೆಷನ್ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ನಮಗೂ ಅದಕ್ಕೆ ಕೆಲಸ ಕೊಟ್ಟಿದಾಗ ಒಂಚೂರು ಎಣ್ಣೆ ಬರುತ್ತೆ. ಎಣ್ಣೆ ಸೆಲ್ ಮಾಡಿದ್ರೆ ಮತ್ತೆ ಇದಕ್ಕೆ ಮತ್ತೆ ನಮ್ಮ ಹಸುಗಳಿಗೆ ಹುಲ್ಲಿಗೆ ಆಗುತ್ತೆ. ಕಡಲೆಕಾಯಿ ಬೀಜದಿಂದ ಎಣ್ಣೆ ತೆಗೆದ ಮೇಲೆ, ಕಡಲೆಕಾಯಿ ಬೀಜ ಈ ತರ ಆಗತ್ತೆ. ಇದು ಬೇರೆ ಜೊತೆಗೆ ಇಂಡಿಯಾಗಿ ಇದನ್ನ ಹಸುಗಳಿಗೆ ಹಾಕ್ತೀವಿ. ಒಳ್ಳೆ ಶುದ್ಧವಾದ ಆರೋಗ್ಯಕ್ಕೂ ಆಗತ್ತೆ, ಜೊತೆಗೆ ನಮಿಗೂ ಶುದ್ಧವಾದ ಎಣ್ಣೆ ಬರುತ್ತೆ.
ಸೊ ಬೇರೆ ಎಣ್ಣೆ ಕಂಪೇರ್ ಮಾಡಿದ್ರೆ ಇದೊಂಥರ ಹೈ ಕ್ವಾಲಿಟಿ ಇರುತ್ತೆ. ಹ್ಮ್. ನಾವು ಆದಷ್ಟು ನಾವು ಆರೋಗ್ಯ ದೃಷ್ಟಿಯಿಂದ ಆರ್ಗ್ಯಾನಿಕ್ ಇದನ್ನೇ ತರಿಸ್ತೀವಿ. ಯಾಕಂದ್ರೆ ನಾವು ನಮ್ಮ ಫ್ಯಾಮಿಲಿಯಲ್ಲಿ ನೋಡಿರುವಂಥ ಎಕ್ಸ್ಪೀರಿಯನ್ಸಸ್ ಅಲ್ಲಿ ಯಾರಿಗೂ ಆರೋಗ್ಯದ ಸಮಸ್ಯೆ ಆಗಬಾರ್ದು ಅಂತ ಒಳ್ಳೆ ಕ್ವಾಲಿಟಿ ಬೀಜಗಳನ್ನ ತರಿಸಿ ಎಣ್ಣೆ ತೆಗೆದು ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಇದು ಮಾಡ್ತೀವಿ, ಕೊಡ್ತೀವಿ. ಇದು ನ್ಯಾಚುರಲ್ ಆಗಿರೋದು, Complete ಯಾವುದೇ natural. ಕರೆಂಟ್ ಯಾವ್ದು ಮಾಡ್ಕೊಂಡು ಏನು ಅವಶ್ಯಕತೆ ಇಲ್ಲ. ಸೊ ನಮ್ಮ ಈಗಂತೂ ನಮ್ಮ ಎತ್ತುಗಳೇ ಸಿಕ್ಕಾಪಟ್ಟೆ ಇದೆ. ಹ್ಮ್. ಈ ಎತ್ತುಗಳೇ ಎಲ್ಲ ಕೆಲಸ ಮಾಡುತ್ತೆ. ಹ್ಮ್ ಹ್ಮ್ ಈ ಎತ್ತುಗಳಿಂದಾನೇ ನಾವು ಅಗ್ರಿಕಲ್ಚರ್ ಕೂಡ ಮಾಡ್ತೀವಿ. ಹ್ಮ್. ಬೇರೆ ಟ್ರ್ಯಾಕ್ಟರ್ ಇದೆಲ್ಲ ಉಪಯೋಗಿಸ್ತೀವಿ. ಹ್ಮ್ 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 ಸೊ ಅದರಿಂದ ನಮಗೆ ಎಷ್ಟೋ ಅಮೌಂಟ್ ಕೂಡ ದುಡ್ಡು ಖರ್ಚು ಮಾಡೋದು ಕೂಡ ಉಳಿತಾಯ ಆಗುತ್ತೆ. ಹ್ಮ್ ಹ್ಮ್ ಸೊ ಎಲ್ಲಾ ಗೋಗಳು ಒಂಚೂರು ಹೆಲ್ದಿಯಾಗೂ ಇರುತ್ತೆ. ಹ್ಮ್ ಹ್ಮ್ ಈ ತರ ಇದನ್ನ ಕೊಡ್ತೀರಾ, ಹಿಂಡಿಗಳನ್ನ? ಹಿಂಡಿಗಳನ್ನ ಹಸುಗಳಿಗೆ ಹತ್ತೆ ಹಾಕ್ತೀವಿ ತಂದ್ಬಿಟ್ಟು ಆರೋಗ್ಯಕ್ಕೆ, ತಂದ್ಬಿಟ್ಟು ಊಟಕ್ಕೆ ಹಿಂಡಿ ಮತ್ತೆ ಇದ್ರ ಜೊತೆ ಬೇರೆ ಕಾಂಬಿನೇಷನ್ ಅಲ್ಲಿ ಹಾಕ್ತೀವಿ. ಶೇಂಗಾ ಎಣ್ಣೆ ಆಗಿರ್ಬಹುದು ಅಥವಾ ಕೊಬ್ಬರಿ ಎಣ್ಣೆ ಆಗಿರ್ಬಹುದು, ಇದು ಯಾವ್ದು ಕೂಡ ಕರೆಂಟ್ ಗಳನ್ನ ಯೂಸ್ ಮಾಡ್ಕೊಂಡು ಮಾಡೋದು ಅಲ್ವೇ ಅಲ್ಲ. ಎತ್ತುಗಳನ್ನ ಗಾಣಕ್ಕೆ ಕಟ್ತಾರೆ ಮತ್ತೆ ಎಣ್ಣೆಯನ್ನ ಉತ್ಪಾದನೆ ಮಾಡ್ತಾರೆ. ಇದು ಕೂಡ ನೈಸರ್ಗಿಕವಾಗಿ ಉತ್ತಮವಾದದ್ದು ಅಂತಾನೆ ಹೇಳ್ಬಹುದು. ನೀವು ಸರ್ ಡೇರಿಗೆ ಹಾಲು ಕೊಡಲ್ಲ ಅಂತೀರಾ, ಯಾವುದೇ ಕಾರಣಕ್ಕೂ ಹಾಲುಗಳನ್ನ ಮಾರಾಟ ಮಾಡಲ್ಲ ಅಂತೀರಾ, ಕರುವಿಗಳಿಗೆ ಅದು ಸೀಮಿತ ಅಂತ ಹೇಳ್ತೀರಾ. ಹಾಗಾದ್ರೆ ಎಲ್ಲಿಂದ ನಿಮ್ಗೆ ಲಾಭ ಆಗುತ್ತೆ? ಮತ್ತೆ ಇಷ್ಟು ಜನ ಕೆಲಸಗಾರರನ್ನ ಇಟ್ಕೊಂಡಿದ್ದೀರಾ, ಎಲ್ಲಿಂದ ಲಾಭ ಬರುತ್ತೆ? ದುಡ್ಡನ್ನ ಹೇಗೆ ನಿಭಾಯಿಸ್ತೀರಾ? ಸೊ ಈಗ ನಾವು ಏಷ್ಯಾ ಹಸುವಿನ ಸೆಗಣಿ ಗೋಮೂತ್ರದ ಕೆಲವೊಂದು ಉತ್ಪನ್ನಗಳನ್ನ ಮಾಡ್ತೀವಿ. ಪಂಚಗವ್ಯದ್ದು ಅದೀಗ ಒಂದು ಮಟ್ಟಕ್ಕೆ ಒಂದು 20-30 ಸಾವಿರ ಆಗಿ ಎವ್ರಿ ಮಂತ್ ರೆವೆನ್ಯೂ ಕೊಡ್ತಾ ಇದೆ. ಈ ಗವ್ಯೋತ್ಪನ್ನಗಳು ಎಲ್ಲರೂ ತಗೊಳಕ್ ಶುರು ಮಾಡಿದ್ರೇನೆ ನಾವು ಗೋಶಾಲೆಗೆ ಯಾವುದೇ ಫಂಡ್ ರಿಕ್ವೆಸ್ಟ್ ಮಾಡೋ ಅವಶ್ಯಕತೆ ಬೀಳಲ್ಲ. ಸೊ ತಾನಾಗೆ ನಾನು ನಡ್ಕೊಂಡು ಹೋಗುತ್ತೆ. ನಮ್ಮ ಗೋಶಾಲೆ ಒಂದೇ ಅಲ್ಲ, ಎಲ್ಲಾ ಗೋಶಾಲೆಗೂ ಗವ್ಯೋತ್ಪನ್ನಗಳನ್ನ ತಗೊಳೋದ್ರಿಂದ ಯಾವ್ದ್ಯಾವ್ದೋ ಮಾಡಿರುವಂತ ಡಿಫ್ರೆಂಟ್ MNCs ಡಿಫ್ರೆಂಟ್ ಅಡ್ವರ್ಟೈಸ್ ಮಾರ್ಕೆಟಿಂಗ್ ಮಾಡೋಷ್ಟೆಲ್ಲ ನಮ್ಮ ಹತ್ರ ಇರಲ್ಲ. ಅರೆ ಒಳ್ಳೆ ಶುದ್ಧವಾದ ಪ್ರಾಡಕ್ಟ್ ಮತ್ತೆ ಕಂಪ್ಲೀಟ್ ಆರ್ಗ್ಯಾನಿಕ್ ಆಗಿ ಮಾಡುವಂತ ಪ್ರಾಡಕ್ಟ್ಸ್ ಮಾಡ್ತೀವಿ. ಅದ್ರ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಡ್ತೀವಿ. ಓಕೆ. ಈಗ ಮೊದಲಿಗೆ ಈಗ ಕುಡಿಯೋ ನೀರಿಗೆ ಆಲ್ಕಲೈನ್ ಡ್ರಾಪ್ಸ್ ಅಂತ, ಇದು ನಿಮಗೆ ಈಗ ಎಲ್ಲಾರ ಮನೇಲೂ ಆಕ್ವಾಗಾರ್ಡು, ಕೆಂಟು ಈ ತರ ಎಲ್ಲ ಆರೋ ಮೆಷಿನ್ ಹಾಕೊಂಡಿರ್ತೀರಿ. ಆರೋ ವಿಟಮಿನ್ ಮಿನರಲ್ಸ್ ಎಲ್ಲ ಆಚೆ ತೆಗೆಯುತ್ತೆ. ಅದರ ಮೇಜರ್ ಎಲ್ಲಾ ರೋಗಕ್ಕೂ ಆರೋ ನೀರೇ ಕಾರಣ ಆಗ್ತಾ ಇದೆ. ಇದೇನ್ ಮಾಡುತ್ತೆ, ನಮ್ಮ ಜೀವಾಮೃತ್ ಆಲ್ಕಲೈನ್ ಡ್ರಾಪ್ಸ್ 20 ನ್ಯಾಚುರಲ್ ಮಿನರಲ್ ನ ಕುಡಿಯೋ ನೀರಿಗೆ ಆಡ್ ಬ್ಯಾಕ್ ಮಾಡುತ್ತೆ. ಅಯನು, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಇದೆಲ್ಲ ಆಡ್ ಮಾಡಿ ನಿಮಗೆ ಅಸಿಡಿಟಿ, ಗ್ಯಾಸ್ಟ್ರಿಕ್ ಇಂದ ಶುರುವಾಗಿ ಸ್ಟೊಮಕ್ ಡೈಜೆಷನ್ ಇಶ್ಯೂಸ್ ಎಲ್ಲ ಕಡಿಮೆ ಆಗುತ್ತೆ ವಿತಿನ್ ಒಂದು ವಾರದಲ್ಲಿ. ಡೈಜೆಷನ್, ಅಸಿಡಿಟಿ, ಗ್ಯಾಸ್ಟ್ರಿಕ್ ಎಲ್ಲ ಕಡಿಮೆ ಆಗಿ ಈವನ್ ಸ್ಟೇಜ್ 4 ಕ್ಯಾನ್ಸರ್ ಪೇಷಂಟ್ ಕೂಡ ಹೆಲ್ಪ್ ಆಗ್ತದೆ. ಮತ್ತೆ ಇದು ತಂದ್ಬಿಟ್ಟು ಹೈಪೋಥೈರಾಯ್ಡ್ ಪೇಷಂಟ್ಗೂ ಹೆಲ್ಪ್ ಆಗ್ತದೆ. ಇದು ನೋಡಿ ನಿಮಗೆ ರಿಪೋರ್ಟ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಪೇಷಂಟು ತಂದ್ಬಿಟ್ಟು ಆಗಸ್ಟ್ ಅಲ್ಲಿ ಇದ್ದಿದ್ದು 1.3 ಸೆಂಟಿಮೀಟರ್ಸ್ ಏನಿದ್ದು ಅಕ್ಟೋಬರ್ ಅಲ್ಲಿ ಅದಿಲ್ಲನೇ ಇಲ್ಲ. ಸೊ ಅಂದ್ರೆ ಬರೀ ಕುಡಿಯೋ ನೀರು ಒಂದು ಸರಿ ಹೋದ್ರೆ, ಅಂದ್ರೆ ಬರೀ ಕುಡಿಯೋ ನೀರು ಕುಡಿದ ತಕ್ಷಣ ಕ್ಯಾನ್ಸರ್ ಹೋಗುತ್ತೆ ಅಂತಲ್ಲ, ಅರೆ ಬೇರೆ ಟ್ರೀಟ್ಮೆಂಟ್ಗೆ ಈ ಕುಡಿಯೋ ನೀರು ತುಂಬಾ ಮಟ್ಟಿಗೆ ಹೆಲ್ಪ್ ಆಗುತ್ತೆ. ಅಂದ್ರೆ ತಿಂದಂತ ಮೆಡಿಸನ್ನು, ತಿಂದಂತ ಆಹಾರ ಬಾಡಿಗೆ ತುಂಬಾ ಚೆನ್ನಾಗಿ ಅಬ್ಸರ್ವ್ ಆಗಿ ಬಾಡಿ ಇಮ್ಯುನಿಟಿನ ಇಂಪ್ರೂವೈಸ್ ಮಾಡುತ್ತೆ. ಇದು ಯಾವ ತರ ಸರ್? ಇಲ್ಲಿ ಗೋವಿನ ಏನನ್ನ ಮಿಶ್ರಣ ಮಾಡ್ತೀರಾ? ಅಂದ್ರೆ ಗೋಮೂತ್ರ ಆಗಿರ್ಲಿ, ಯಾವ ತರದ್ದು? ಇದರಲ್ಲಿ ಗೋಮೂತ್ರ ಮಿಶ್ರಣ ಮಾಡಲ್ಲ. ಅಶ್ವಗಂಧ, ಬ್ರಾಹ್ಮಿ, ತುಳಸಿ ತರ 11 ಗಿಡಮೂಲಿಕೆಗಳು. ನಮ್ಮಲ್ಲಿ ಬೇರೆ ಏನು ಹಾಲು ಸೆಲ್ ಮಾಡಲ್ಲ. ಹಾಲಿಂದ ಒಂದ್ ಸ್ವಲ್ಪ ಭಾಗ, ಒಂದು ಅರ್ಧ ಲೀಟರ್ ಅಷ್ಟು ಹಾಲನ್ನ ಮಿಕ್ಸ್ ಮಾಡ್ತೀವಿ. ಸೊ ದಟ್ ಆಯುರ್ವೇದದಿಂದ ಎಷ್ಟೋ ಜನಕ್ಕೆ ಒಂದ್ ಸ್ವಲ್ಪ ಬಾಡಿ ಇದಾಗತ್ತೆ, ಹೀಟ್ ಆಗತ್ತೆ. ಹೀಟ್ ಆಗದೆ ಇರೋ ತರ ಹಾಲು ತುಪ್ಪವನ್ನ ಮಿಕ್ಸ್ ಮಾಡ್ತೀವಿ. ಅದಕ್ಕೆ ನಮ್ಮ ದೇಶೀಯ ಹಸಿನ ಹಾಲನ್ನ ಉಪಯೋಗಿಸಿ ಮಾಡ್ತೀವಿ. ಸೊ ಅದು ಬಿಟ್ಟು ಅಶ್ವಗಂಧ, ಬ್ರಾಹ್ಮಿ, ತುಳಸಿ ಇದೆಲ್ಲ ಉಪಯೋಗಿಸ್ತೀವಿ. ನಮ್ಮ ಗೋಶಾಲೆಯಲ್ಲಿ ಇದು ಧನ್ವಂತರಿ ಹೋಮ ಮಾಡ್ತೀವಿ ಎವ್ರಿ ಮಂತ್. ಧನ್ವಂತರಿ ಹೋಮದ ಆಶ್ ಇಂದ, ಭಸ್ಮದಿಂದ ಎಕ್ಸ್ಟ್ರಾಕ್ಟ್ ಮಾಡುವಂತ ಲಿಕ್ವಿಡ್ ಇದು. ಇದು ಕುಡಿಯೋ ನೀರನ್ನ ಶುದ್ಧೀಕರಣ ಮಾಡಿ ಎಂತ ರೋಗಕ್ಕೂ ಈ ಟ್ರೀಟ್ಮೆಂಟಿಗೆ ಹೆಲ್ಪ್ ಮಾಡುತ್ತೆ. ಈಗ ಎರಡನೇದು, ನಾವು ತಿನ್ನುವಂತ ತರಕಾರಿಗಳಲ್ಲಿ ಇರುವಂತ ಪೆಸ್ಟಿಸೈಡು, ಕೆಮಿಕಲು, ಇವಾಗ ಯಾರು ಇದಾಗಿ ಬೆಳೀತಾ ಇಲ್ಲ, ತಮ್ಮ ಆರ್ಗ್ಯಾನಿಕ್ ಆಗಿ ಬೆಳೀತಾ ಇಲ್ಲ. ಪೆಸ್ಟಿಸೈಡು, ಫಂಗಿಸೈಡು, ಈ ತರ ಡಿಫ್ರೆಂಟ್ ಅರ್ಬಿಸೈಡ್, ಈ ತರ ತುಂಬಾ ಕೆಮಿಕಲ್ಸ್ ಆಗ್ತಾ ಇದಾರೆ. ಅದನ್ನ ಆಚೆ ತೆಗಿಯಕ್ಕೆ ಅಂತಾನೆ
ಇದು ಮಾಡಿರುವಂಥದ್ದು. ಇದು ಕೂಡ ಪಂಚಗವ್ಯ ಮತ್ತೆ ಆಯುರ್ವೇದ ಗಿಡಮೂಲಿಕೆಗಳಿಂದ ಆಗಿರುವಂಥದ್ದು. ಇದು ನಮ್ಮ ಗೋಶಾಲೆಯಲ್ಲಿ ಇದರ ಇದಿದೆ ತಮ್ಮಟ್ಟು ಎತ್ತಿನ ಗಾಣ ಇದೆ. ಹ್ಮ್. ನಮ್ಮಲ್ಲಿ ತಮ್ಮಟ್ಟು ಎತ್ತುಗಳು ಜಾಸ್ತಿ ಇರೋದ್ರಿಂದ ಎತ್ತಿನ ಗಾಣ ಇದೆ. ಎತ್ತಿನ ಗಾಣದಿಂದ ತೆಗೆದಂತ ಕಡಲೆಕಾಯಿ ಎಣ್ಣೆ ಮತ್ತೆ ಕೊಬ್ಬರಿ ಎಣ್ಣೆ. ಹ್ಮ್. ಮತ್ತೆ ಇದು ಪ್ರತಿ ಬೆಳಿಗ್ಗೆ 6 ಗಂಟೆಗೆ ಹಿಡಿಯುವಂತ 5:30 6 ಗಂಟೆಗೆ ಹಿಡಿಯುವಂತ ಏನು ಇದು ಹಿಡಿತೀವಿ, ಗೋಮೂತ್ರ ಹಿಡಿತೀವಿ. ಗೋಮೂತ್ರವನ್ನ ಡಿಸ್ಟಿಲ್ ಮಾಡಿ ಅರ್ಕ ಮಾಡಿ ಇಟ್ಟಿರ್ತೀವಿ. ಸೊ ಇದು ಗೋಮೂತ್ರ ಅರ್ಕ. ಇದು ದೇಶಿ ಹಸುವಿನ ತುಪ್ಪ. ನಮ್ಮ ಗೋಶಾಲೆಯಲ್ಲಿ ಹಾಲಿನ ತುಪ್ಪ ಆಗೋದಿಲ್ಲ. ಬೇರೆ ಗೋಶಾಲೆಯಲ್ಲಿ ಯಾರಲ್ಲಿ ಎಕ್ಸ್ಟ್ರಾ ಹಾಲಿದೆ ಅವರಿಂದ ತುಪ್ಪ ತರಿಸಿ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಇದು ನಮ್ಮ ಟೀಮ್ ಅವರೇ ಬೆಳೆದಂತ ಆರ್ಗ್ಯಾನಿಕ್ ಸಾವಯವ ಜಾಗರಿ ಬೆಲ್ಲ. ನಾರ್ಮಲ್ ಬೆಲ್ಲಕ್ಕಿಂತ ಇದು ಆಕ್ಚುಯಲ್ ಟೇಸ್ಟ್ ಗೊತ್ತಾಗುತ್ತೆ, ಬೆಲ್ಲದ ಟೇಸ್ಟ್ ಹೇಗಿರುತ್ತೆ. ಇದು ಕಂಪ್ಲೀಟ್ ಆರ್ಗ್ಯಾನಿಕ್ ಪ್ರೋಸೆಸ್ ಅಲ್ಲಿ ಮಾಡ್ತೀವಿ. ಸೊ ಇದು ದೇಶಿ ಹಸುವಿನ ಸೆಗಣಿ ಏನಿದೆ ಇದು ತಟ್ಟಿರ್ತೀವಿ, ಸೆಗಣಿ ತಟ್ಟಿರ್ತೀವಿ. ಈಗ ಎಷ್ಟೋ ಜನಕ್ಕೆ ಅಗ್ನಿಹೋತ್ರ ಹೇಳ್ತೀವಿ, ಅಗ್ನಿಹೋತ್ರ ಮಾಡಿ ಅಂತ. ಇದು ಅಗ್ನಿಹೋತ್ರ ಇದು ಮಾಡುವಂತ ಸೆಟ್ಟು. ಇದಕ್ಕೆ ಈ ಬೆಣ್ಣೆಯನ್ನು ಉಪಯೋಗಿಸಿ ದೇಶಿ ಹಸುವಿನ ತುಪ್ಪದಿಂದ ಉಪಯೋಗಿಸಿದ್ರೆ ಅಗ್ನಿಹೋತ್ರ ಮಾಡೋದ್ರಿಂದ ಎಷ್ಟೋ ರೋಗಗಳು, ಡಯಾಬಿಟೀಸು, ಕ್ಯಾನ್ಸರು, ಪ್ರತಿಯೊಂದು ರೋಗನು ಕಂಟ್ರೋಲಿಗೆ ಬರುತ್ತೆ. ಆ ಬೆಣ್ಣೆಯನ್ನ ಮಾಡ್ತೀವಿ. ಇದು ಪಂಚಗವ್ಯ ಸಾಬೂನು. ಸೊ ನೀವು ಎಷ್ಟೋ ಇದು ಸ್ನಾನ ಮಾಡ್ಬೇಕಾದ್ರೆ ಎಷ್ಟೆಷ್ಟೋ ಉಪಯೋಗಿಸ್ತಾ ಇರ್ತೀವಿ ಸೋಪುಗಳು. ಅದರಲ್ಲಿರುವಂಥ ಏನು ಹಾರ್ಮ್ಫುಲ್ ಕೆಮಿಕಲ್ಸ್ ಏನಿದೆ, ಆ ಕೆಮಿಕಲ್ಸ್ ಇಲ್ದಿರ ಶುದ್ಧವಾಗಿ ಹಿಂದಿನ ಕಾಲದಲ್ಲಿ ಹೇಗಿತ್ತು ಸೋಪ್, ಆ ಥರ ಸೋಪನ್ನು ಮಾಡಿದ್ದೀವಿ. ಮತ್ತು ಇದು ಹ್ಯಾಂಡ್ ವಾಶ್. ಸೊ ಮತ್ತೆ ಇದರ ಹ್ಯಾಂಡ್ ವಾಶ್ ಬದಲು ಕೆಮಿಕಲ್ ಹ್ಯಾಂಡ್ ವಾಶ್ ಬದಲು ಇದು ಕಂಪ್ಲೀಟ್ ಆರ್ಗ್ಯಾನಿಕ್ ಹ್ಯಾಂಡ್ ವಾಶ್ ಮಾಡಿದ್ದೀವಿ. ಇದು ನಿಮ್ಮ ಮನೆ ನೆಲ ಒರೆಸೋಕ್ಕೆ ಮಾಡುವಂಥ ಫಿನಾಯಿಲು. ಇದು ಗೋಮೂತ್ರ ಏನು ಹಿಡಿತೀವಿ ಅದರಿಂದ ಆಗಿರುವಂಥ ಫಿನಾಯಿಲು. ಇದು ಗೋಮೂತ್ರದಿಂದ ಆಗಿರುವಂಥ ಶ್ಯಾಂಪು. ಹೇರ್ ಫಾಲು, ಡ್ಯಾಂಡ್ರಫು ಇದಕ್ಕೆಲ್ಲ ಒಳ್ಳೆ ಸಪೋರ್ಟ್ ಇದೆ. ಇದು ಪಂಚಗವ್ಯ ಅಂತ. ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ದೇಶಿ ಹಸುವಿನ ಹಾಲು, ಮೊಸರು, ತುಪ್ಪ, ಈ ಥರ 5 ಗವ್ಯಗಳು, ಎಳ್ನೀರು ಎಲ್ಲ ಮಿಕ್ಸ್ ಮಾಡಿರುವಂಥದ್ದು. ಇದು ಈಲ್ಡ್ ಇನ್ಕ್ರೀಸ್ ಮಾಡೋಕ್ಕೆ, ಅಗ್ರಿಕಲ್ಚರ್ ಅಂತ ಮುಟ್ಟಿ ಈಲ್ಡ್ ಇನ್ಕ್ರೀಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಪಾತ್ರೆ ತೊಳೆಯುವಂಥ ಲಿಕ್ವಿಡ್. ಓಕೆ. ಸೊ ಇದು ಕೂಡ ಇದರಿಂದ ನ್ಯಾಚುರಲ್. ಇದು ಹಲ್ಲು ಪುಡಿ. ಸೊ ನಾವೆಲ್ಲರೂ ಈಗ ಕೋಲ್ಗೇಟು, ಪೆಪ್ಸೋಡೆಂಟ್ ಈ ಥರ ಟೂತ್ ಪೇಸ್ಟ್ ಉಪಯೋಗಿಸ್ತಾ ಇರ್ತೀವಿ. ಅದರಲ್ಲಿ ಕೂಡ 1000 ಕೆಮಿಕಲ್ ಇರುತ್ತೆ. ನಾವು ಆಗಾಗ ಡಾಕ್ಟರ್ ಹತ್ರ ಹೋಗಿ, ಅಲ್ಲಿನ ಡಾಕ್ಟರ್ ಹತ್ರ ಹೋಗಿ ರಿಪೇರ್ ಮಾಡಿಸ್ತಾರೆ. ಇದು ಶುರು ಮಾಡಿದೆ ಹಲ್ಲು ಇನ್ನೂ ಫುಲ್ ಸ್ಟ್ರಾಂಗ್ ಆಗುತ್ತೆ, ಅಲ್ಲಿನ ಸಮಸ್ಯೆ ಎಲ್ಲ ಕಡಿಮೆ ಆಗುತ್ತೆ. ಇದು ನೀವು ನಿಮ್ಮ ಮನೇಲಿ ತಲೆನೋವು ಬಂದರೆ, ನೆಗಡಿ ಬಂದರೆ ಅಮೃತಾಂಜನಿ ಅಂತ ಏನು ಉಪಯೋಗಿಸ್ತೀರಾ ಆ ಥರ ಇದೊಂದು ಆಯಿಂಟ್ಮೆಂಟ್ ಬಾಂಬ್. ಇದು ಅದು ಗೋವಿಗೆ ಸಂಬಂಧಪಟ್ಟ. ಹೌದು, ಗೋವಿಗೆ ಸಂಬಂಧಪಟ್ಟಿದಂದ್ರೆ ದೇಶಿ ಹಸಿನ ತುಪ್ಪದಿಂದ ಮಾಡಿರುವಂಥದ್ದು. ಸೊ ಇದು ಕೂಡ ದೇಶಿ ಹಸಿನ ತುಪ್ಪದಿಂದ ಮಾಡಿರೋಂಥದ್ದು. ಇದಕ್ಕೆ ಹಚ್ಕೊಳಕ್ಕೆ ಎಣ್ಣಿಗೆ ಹಚ್ಕೊಳಕ್ಕೆ ಕ್ರೀಮ್ ಮಾಡಿರೋದು, ಸ್ಕಿನ್ ಮಾಯ್ಶ್ಚರೈಸಿಂಗ್ ಕ್ರೀಮ್. ಇದು ಮತ್ತೆ ತಲೆನೋವಿಗೆ ಇದಕ್ಕೆಲ್ಲ ಹಚ್ಕೊಳಕ್ಕೆ ನೀಲಗಿರಿ ತೈಲ ಮತ್ತೆ ದೇಶಿ ಹಸಿನ ತುಪ್ಪದಿಂದ ಕಾಂಬಿನೇಷನ್ ಮಾಡಿರೋದು, ತಲೆಗೆ ಹಚ್ಕೊಳುವಂಥ ಲಿಕ್ವಿಡ್. ಇದು 1 ವರ್ಷ ಹಳೆಯ ದೇಶಿ ಹಸಿನ ತುಪ್ಪ. ಯಾರಿಗಾರು ಅರ್ಧ ತಲೆನೋವು, ಸೈನಸ್ಸು, ರಾತ್ರಿ ಮಲ್ಕೊಬೇಕಾದ್ರೆ ಜಾಸ್ತಿ ಸೌಂಡ್ ಬರುತ್ತೆ, ಅವ್ರಿಗೆಲ್ಲ ರಾತ್ರಿ ಮಲ್ಕೊಬೇಕಾದ್ರೆ 2 ಒಳ್ಳೆಯಲ್ಲೂ ಒಂದೊಂದು ಡ್ರಾಪ್ ಹಾಕೊಂಡು ತಿಳ್ಕೊಳೋದ್ರಿಂದ ಸೊ ಇಲ್ಲಿ ಕಟ್ಟಿರೋಂಥ ಎಲ್ಲ ಕಫ ಎಲ್ಲ ಬಿಡುತ್ತೆ. ಹುಟ್ಟಿದ ಮಗು ಡೇ 1 ಇಂದ ಹಚ್ಬೋದು. ಇಲ್ಲಿ ಆಚೆ ಹಚ್ಚಿದ್ರೆ ಕೂಡ ಮಕ್ಕಳಿಗೆ ಕಫ ಏನು ಕಟ್ಟಿದೆ ಕಫ ಎಲ್ಲ ಆಚೆ ಬರುತ್ತೆ, ತುಂಬ ಬೇಗ ಟ್ರೀಟ್ಮೆಂಟ್ ಆಗುತ್ತೆ. ಇದು ಇಂದಿನ ಆಯುರ್ವೇದ ಪದ್ಧತಿಯಿಂದ ಮಾಡಿರುವಂಥದ್ದು. ಇದು ಕೂಡ ಪಾತ್ರೆ ತೊಳೆಯುವಂಥ ಲಿಕ್ವಿಡು. ನಮ್ಮನೇಲಿರುವಂಥ
ಇರುವಂಥ ಸ್ಟೀಲು, ಕಾಪರು ಇದಕ್ಕೆಲ್ಲ ತೊಳೆಯೋದಕ್ಕೆ ಪಾತ್ರೆ ತೊಳೆಯುವಂಥದ್ದು. ಇದು ಮತ್ತೆ ಅಗ್ರಿಕಲ್ಚರ್ಗೆ ಮಾಡಿರುವಂಥದ್ದು, ಈಲ್ಡ್ ಇನ್ಕ್ರೀಸ್ ಮಾಡೋಕ್ಕೆ. ಮತ್ತು ಅದ್ರ ಮೇಲೆ ಏನಾದ್ರು ಸಣ್ಣ ಸಣ್ಣ ಇನ್ಸೆಕ್ಟ್ಸು ತಮ್ಮ ಹುಳಗಳಿದ್ರೆ ಅದನ್ನ ತೆಗೆಯುವಂಥದ್ದು. ದೇಶೀಯ ಸೆಗಣಿ ಗೋಮೂತ್ರದಿಂದನೇ ಮಾಡಿರುವಂಥದ್ದು. ಇದೆಲ್ಲ ನಮ್ಮ ದೇಶೀಯ ಇದು ಮಾಡಿರುವಂಥ ಪ್ರಾಡಕ್ಟ್ಸು, ತಮ್ಮ ಉತ್ಪನ್ನಗಳು. ಇದರಿಂದ ಬಂದಂಥ ಆದಾಯದಿಂದ ಗೋಶಾಲೆಗೆ ಸ್ವಲ್ಪ ಆಗ್ತಾ ಇದೀವಿ. ಅದು ಬಿಟ್ಟು ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದಾರೆ. ಅಂದ್ರೆ ತೊಂದರೆ ಆದಾಗೆಲ್ಲ ಅವಶ್ಯಕ ಸಪೋರ್ಟ್ ಮಾಡ್ತಾ ಇದಾರೆ. ಆ ಸಪೋರ್ಟ್ ಇಂದ ನಮಗೆ ಗೋಶಾಲೆ ಸ್ವಲ್ಪ ಇದು ಮಾಡಕ್ ಆಗ್ತಾ ಇದೆ ನಡೆಯೋದಕ್ಕೆ. ಆದ್ರೆ ಈಗ ನಂಬರ್ ಆಫ್ ಕೌಂಟ್ ತುಂಬಾ ಜಾಸ್ತಿ ಆಗ್ತಾ ಇರೋದ್ರಿಂದ ಎಲ್ಲರೂ ಒಂದು ರಿಕ್ವೆಸ್ಟ್, ನೀವು ಊಟಕ್ಕಿಂತ ಮುಂಚೆ ಒಂದು 10 ರೂಪಾಯಿ ಅಂತ ಹಸುವಿಗೆ ತಮ್ಮ ತೆಗ್ದಿಡಿ. ತಿಂಗಳಿಗೆ 250-300 ರೂಪೀಸ್ ಆಗುತ್ತೆ. ಆ 300 ರೂಪೀಸ್ ಗೋಶಾಲೆ ಕೊಡಿ. ಒಂದು ಗೋವಿನ ಖರ್ಚು ಒಂದು ದಿನಕ್ಕೆ ಅಂದಾಜು 100 ರೂಪೀಸ್ ಬೀಳ್ತಾ ಇದೆ. 100 ರೂಪೀಸ್ ನೀವು 300 ರೂಪೀಸ್ ಕೊಡೋದ್ರಿಂದ 3 ಡೇಸ್ ಒಂದು ಗೋವಿನ ಖರ್ಚನ್ನ ಅಡಾಪ್ಟ್ ಮಾಡ್ಕೊಂಡಂಗೆ ಆಗುತ್ತೆ. ಇದು ಮಾಡಿದ್ರೇ ನಮಗೆ ಎಷ್ಟೋ ಮಟ್ಟಕ್ಕೆ ಒಂದು ಸ್ವಲ್ಪ ಇದು ರಿಲೀಫ್ ಸಿಗತ್ತೆ. ಜೊತೆಗೆ ನೀವು ಪಂಚಗವ್ಯ ಉತ್ಪನ್ನಗಳನ್ನ ನೀವು ಆದಷ್ಟು ಜಾಸ್ತಿ ಉಪಯೋಗಿಸೋದ್ರಿಂದ ನಿಮಗೂ ಆರೋಗ್ಯಕ್ಕೆ ಒಳ್ಳೇದಾಗತ್ತೆ. ಮತ್ತೆ ದೇಶೀಯ ಹಸುವಿನ ಇನ್ನಷ್ಟು ಇಟ್ಕೊಂಡು ಕಾಪಾಡೋಕ್ಕೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸರ್. ಇದಿಷ್ಟರ ಬಗ್ಗೆ, ಉಪಯೋಗಗಳ ಬಗ್ಗೆ ನೀವು ಸಂಕ್ಷಿಪ್ತವಾಗಿ ಮಾಹಿತಿಯನ್ನ ನೀಡಿದ್ದಕ್ಕೆ. ವೀಕ್ಷಕರೇ, ಏನಾಗುತ್ತೆ ಅಂತಂದ್ರೆ, ನೀವು ಆಯುರ್ವೇದಿಕಲ್ಲಿ ಹೋದ್ರೆ ಅದು ಸೈಡ್ ಎಫೆಕ್ಟ್ ಇರಲ್ಲ. ಯಾವುದೇ ಒಂದು ರೋಗಕ್ಕಾಗಿರ್ಲಿ, ಏನೇ ಒಂದು ರೋಗದ ಲಕ್ಷಣಗಳು ಕಂಡು ಬಂದಲ್ಲಿ ನೀವು ಆಯುರ್ವೇದಿಕ್ ಆಗಿ ಹೋದ್ರೆ ಅದು ಸೈಡ್ ಎಫೆಕ್ಟ್ ಯಾವುದೂ ಇರಲ್ಲ. ಸೊ ಇಲ್ಲಿರೋ ಪ್ರಾಡಕ್ಟ್ಸ್ ಏನಿದೆ ಅಲ್ವಾ, ಅದೆಲ್ಲ ಆಯುರ್ವೇದಕ್ಕೆ ಸಂಬಂಧಪಟ್ಟಿದ್ದು. ಇದನ್ನ ನೀವು ದಿನನಿತ್ಯ ಬಳಕೆ ಮಾಡೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ, ರಿಸಲ್ಟ್ ಕರೆಕ್ಟ್ ಆಗಿ ಬರುತ್ತೆ. ಒಮ್ಮೆ ಭೇಟಿ ಕೊಟ್ಟು ಒಂದು ಸಲ ನೋಡಿ ಯಾವ ತರ ಪ್ರಾಡಕ್ಟ್ಗಳು ಬೇಕು, ಯಾವ ತರ ಆಯುರ್ವೇದದ ಪ್ರಾಡಕ್ಟ್ಗಳು ಬೇಕು, ಯಾವ ಸಮಸ್ಯೆ ನಿಮ್ಗಿದೆ ಅಂತ ಇವ್ರ ಹತ್ರ ಹೇಳಿ ಅವರು ಕರೆಕ್ಟ್ ಆದ ಮಾಹಿತಿಯನ್ನ ನೀಡ್ತಾರೆ. ಸೊ ಬಂದು ತೆಗೆದುಕೊಂಡು ಹೋಗಿ. ಕರ್ನಾಟಕ ಮಾತ್ರವಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಸಿಗುವಂತಹ ತಳಿಗಳನ್ನ ಕೂಡ ಇವರು ಸಾಕಿದ್ದಾರೆ. ಈಗ ನೀವಾಗ್ಲೇ ನೋಡಿದ್ರಿ. ಹಾಗೆ ಏನು ಕಸಾಯಿಖಾನೆಗೆ ಗೋವನ್ನ ತೆಗೆದುಕೊಂಡು ಹೋಗ್ತಾ ಇರುವ ಸಂದರ್ಭದಲ್ಲಿ ಅದನ್ನ ರಕ್ಷಣೆ ಮಾಡಿ ಇಲ್ಲಿ ತಂದು ಬಿಟ್ಟಿರುವಂತಹ ಘಟನೆಗಳು ಕೂಡ ನಡೆದಿದೆ. ಇದೆಲ್ಲ ಒಂದ್ ಕಡೆಗಾದ್ರೆ, ಈಗ ಕಿರಣ್ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳೋಕೆ ಇಷ್ಟಪಡ್ತಾ ಇದ್ದೀನಿ ನಾನು. ಆ ಪ್ರಶ್ನೆ ಯಾವ ತರದ್ದು ಅಂತಂದ್ರೆ, ಕಿರಣ್ ಅವರೇ, ನಿಮ್ ಪ್ರಕಾರ ಗೋಶಾಲೆ ಅಂದ್ರೆ ಏನು? ಗೋಶಾಲೆ ತನ್ನೋ ಬದಲು ಇದು ಗೋವಿನ ಒಂದು ದೇವಸ್ಥಾನ ಅಂತಾನೆ ಹೇಳ್ಬೋದು. ಅಂದ್ರೆ ಗೋ ಮಂದಿರ ಅಂತಾನೆ ಹೇಳ್ಬೋದು. ಗೋವಿನಲ್ಲಿ ಎಲ್ಲಾ ದೇವತೆಗಳು ಇರ್ತಾರೆ. 2 ಕಿವಿಯಲ್ಲಿ ಅಶ್ವಿನಿ ದೇವತೆಗಳು ಇರ್ತಾರೆ. ಏನೇ ದುಃಖ ಇದ್ರು, ಏನೇ ಕೆಲಸ ಆಗಿಲ್ಲ ಅಂದ್ರು ಗೋವಿನ ಹತ್ರ ಹೇಳ್ಕೊಂಡ್ರೆ ಅದಕ್ಕೆ ನಮಗೆ ಇರುವಂತ ಒಂದು ಸೆಂಟಿಮೆಂಟ್, ಇಮೋಷನ್ ಆ ಗೋವಿಗೆ ಕೂಡ ಇರುತ್ತೆ. ಅದರಿಂದ ಗೋವಿನ ಹತ್ರ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರೆ ಕೂಡ ಆ ಮನಸ್ಸಿನ ದುಃಖ, ಏನೇ ತರದ ಇದಿರ್ಬೋದು, ಪ್ರಾಬ್ಲಮ್ ಇರೋದು, ಅದೆಲ್ಲ ಸಾಲ್ವ್ ಆಗುತ್ತೆ. ನಮ್ಮ ಲೈಫಲ್ಲಿ ತುಂಬಾ ತರ ಇನ್ಸ್ಟೆನ್ಸಸ್ ಕಂಡಿದ್ದೀವಿ. ನಮಗೆ ದೇವಸ್ಥಾನನೇ ಇದು, ಅಂದ್ರೆ ಗೋ ಮಂದಿರ ಅಂತಾನೆ ಕರಿತೀವಿ. ದೇವಸ್ಥಾನನೇ ಇದು. ಸೊ ಗೋ ಮಾತೆ ಅಂದ್ರೆ ತಾಯಿಯ ಒಂದು ಅನುಗ್ರಹ ನಮಗೆ ಪ್ರತಿಯೊಬ್ಬರಲ್ಲೂ ಸಿಗ್ತಾ ಇದೆ. ಸೊ ಆ ಸಂತೋಷ ಇದೆ ನಮ್ಮಲ್ಲಿ. ಸೊ ನಿಮಗೆ ಯಾರಿಗಾರು ಗೋಶಾಲೆಗೆ ಏನಾದ್ರು ಕಾಂಟ್ಯಾಕ್ಟ್ ಮಾಡೋಕ್ಕಾದ್ರೆ ಕೆಳಗಡೆ ಇರುವಂಥ ಟೆಲಿಫೋನ್ ನಂಬರ್ಗೆ ಫೋನ್ ಮಾಡಿ. ಕವ್ಯೋತ್ಪನ್ನಗಳು ಏನಾದ್ರು ಬೇಕಾದರೂ ಕೆಳಗಿನ ನಂಬರಿಗೆ ಫೋನ್ ಮಾಡಿ, ನಾವು ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಮಾಡಿಸ್ತೀವಿ. ನಿಮಗೆ ಯಾರದೇ ಆದಂಥ ಹುಟ್ಟುಹಬ್ಬ, ವಿವಾಹ, ಉಪನಯನ, ಇಲ್ಲಾಂದರೆ ನಿಮ್ಮ ಸ್ವಂತ ಮನೆ ತೊಗೊಂಡಿದ್ದೀರಾ, ಯಾವುದೇ ಶುಭ ಕಾರ್ಯದಲ್ಲೂ ಒಂದು ಎದುರು ಪೂಜೆ, ಗೋಪೂಜೆಗಾಗಲಿ, ಗೋವಿಗೆ ತಂಬಿಟ್ಟು ಹುಲ್ಲಿಗಾಗಲಿ ಮಾಡೋಕ್ಕಾದ್ರೆ ಒಳ್ಳೆಯದು. ನಿಮ್ದು ಎಷ್ಟಾಗುತ್ತೋ ಅಷ್ಟು. ಒಂದು ಗೋವಿನ ಎಕ್ಸ್ಪೆನ್ಸಸ್ 2,500 ರೂಪಾಯಿ ಆಗುತ್ತೆ. ಅದು ಅಡಾಪ್ಟ್ ಮಾಡ್ಕೊಂಡ್ರು ಸರಿ, ಆ್ಯನ್ಯುಲಿ ಅಡಾಪ್ಟ್ ಮಾಡ್ಕೊಂಡ್ರು ಸರಿ. ಇಲ್ಲಾಂದರೆ ದಿನಕ್ಕೆ 10 ರೂಪಾಯಿ ಅಂತ ತೆಗೆದಿಟ್ಟು ತಿಂಗಳಿಗೆ 300 ರೂಪೀಸ್ ಕೊಡೋದಾದ್ರು ಸರಿ. ಹೇಗಾದರೂ ಗೋಶಾಲೆಗೆ ಒಂದು ಹೆಲ್ಪ್ ಮಾಡಿ. ಯಾಕಂದರೆ ನಿಮ್ಮಲ್ಲಿ ಹಾಲು ಉತ್ಪಾದನೆ ಇಲ್ಲ, ನಿಮ್ಗೆ ಹೇಳಿದ್ದೀವಿ. ಹಾಲು ಉತ್ಪಾದನೆ ಇಲ್ಲದೆ ಇರೋದ್ರಿಂದ ಬರೀ ಸಗಣಿ ಗೋಮೂತ್ರದಲ್ಲೇ ಮಾರ್ತಾ ಇದ್ದೀವಿ. ಹಸುವಿನ ಕೌಂಟು ತುಂಬ ಜಾಸ್ತಿ ಆಗ್ತಾ ಇದೆ. ಸೊ ಆದಷ್ಟು ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರೂ ಸಹಕಾರ ಇದ್ದರೆ ಇನ್ನೂ ಚೆನ್ನಾಗಿ ಮಾಡ್ಬೋದು. ಅದು ಒಂದು ನನ್ನ ಕಡೆಯಿಂದ ಒಂದು ಅಪೀಲು ನಿಮ್ಮೆಲ್ಲರಿಗೂ.
ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊಂದು ಇನ್ಫಾರ್ಮೇಶನ್ಗಳನ್ನ ಕೊಟ್ಟಿದ್ದೀರಾ, ಗೋವುಗಳನ್ನ ತೋರಿಸಿದ್ದೀರಾ, ಹಾಗೆ ತಳಿಗಳ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿದ್ದೀರಾ, ಹಾಗೆ ಏನು ನೈಸರ್ಗಿಕ ಉತ್ಪನ್ನಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದೀರಾ. ಅದಕ್ಕೆಲ್ಲದಕ್ಕೂ ಧನ್ಯವಾದಗಳು ಸರ್. ಧನ್ಯವಾದಗಳು. ಇದಿಷ್ಟು ಕರ್ನಾಟಕ ಟಿವಿಯ ಸ್ಪೆಷಲ್ ನ್ಯೂಸ್ ಆಗಿತ್ತು. ಗೋಮಾತೆಯ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದೀವಿ. ಗೋಮಾತೆಯನ್ನ ಹೇಗೆ ಪಾಲನೆ ಪೋಷಣೆ ಮಾಡಬೇಕು, ಗೋಮಾತೆಯಿಂದ ನೈಸರ್ಗಿಕವಾಗಿ ಏನೆಲ್ಲ ಪ್ರಾಡಕ್ಟ್ಗಳು ಉತ್ಪಾದನೆ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ನೀಡಿದ್ದೇವೆ. ಇನ್ನಷ್ಟು ವಿಶೇಷ ಕಾರ್ಯಕ್ರಮಕ್ಕೋಸ್ಕರ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ.